ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ಹಾಗೆ ನಿಮ್ಮ ಉತ್ತಮವಾದ ಉದ್ದೇಶದ ನಿರ್ಧಾರಗಳಲ್ಲಿ, ಕರ್ಮಗಳಲ್ಲಿ ನೀವು ತುಂಬಾ ಸಂರಕ್ಷಿಸಲ್ಪಡ್ತಾ ಇದ್ದೀರಾ ಈಗಿನ ದಿನಗಳಲ್ಲಿ ಅನ್ನೋ ರೀತಿಯಲ್ಲಿ ನನಗೆ ಇಲ್ಲಿ ಕಾಣಿಸ್ತಿದೆ. ಅದೇ ರೀತಿ ಆ ಭಗವಂತನಲ್ಲಿ ಅದೇ ಮಾತು ಸತ್ಯವಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ. ಅಂದರೆ ನಿಮ್ಮನ್ನು ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರ ತರುತ್ತೆ, ಅದಕ್ಕೆ ದಾರಿನೂ ಕೂಡ ಮಾಡಿಕೊಡುತ್ತೆ. ಹಾಗೆ ನಿಮಗೆ ಒಂದು ಉತ್ತಮವಾದ ಮಾರ್ಗದರ್ಶನವನ್ನು ಉತ್ತಮವಾದ ಸಮಯದಲ್ಲಿ ಸಿಗುವಂತೆ ಮಾಡಿ ನೀವು ಸರಿಯಾದ ದಾರಿಯನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಮುಂದೆ ಸಾಗಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಪರಿಸ್ಥಿತಿಗಳನ್ನು ಸುಧಾರಿಸ್ಕೊಳ್ಳೋ ರೀತಿಯಲ್ಲಿ ನಿಮಗೆ ಸಹಾಯ ಮಾಡುತ್ತೆ. ಹಾಗಾದರೆ ನೀವು ನಂಬಿದ ಗುರುವನ್ನು, ನೀವು ನಂಬಿದ ದೈವಶಕ್ತಿಯನ್ನು, ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ. ನಂತರ ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗಿ. ಮೊದಲನೇದಾಗಿ ಇಲ್ಲಿ ಬಾಬಾ ಹೇಳ್ತಾ ಇದ್ರೆ, ಸಫಲತೆ ಆಗಿರ್ಬೋದು, ಒಂದು ಪ್ರೀತಿ ಆಗಿರ್ಬೋದು, ಒಂದು ನಂಬಿಕೆ, ನಿಮಗೆ ಏನು ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರೋ ಅದು ನಿಮಗೆ ಸಿಗುತ್ತೆ. ಅಂದರೆ ನಂಬಿಕೆಯ ಆಧಾರದ ಮೇಲೆ ಸಿಗುತ್ತೆ. ಒಂದು ನಂಬಿಕೆ ಇದೆ ಅಲ್ವಾ, ನಾನು ಅದರಲ್ಲಿ ಗೆಲ್ತೀನಿ, ಅದನ್ನು ಸಂಭಾಳಿಸ್ತೀನಿ, ಆ ಪರಿಸ್ಥಿತಿನ, ಹಾಗೆ ನನ್ನ ಪ್ರೀತಿಯನ್ನು ನಾನು ಪಡ್ಕೊಳ್ತೀನಿ, ನಾನು ಏನು ಅಂದ್ಕೊಂಡಿದ್ದೀನಲ್ಲ ಆ ಒಂದು ಸಾಧನೆಯನ್ನು ನಾನು ಮಾಡ್ತೀನಿ ಅನ್ನೋದು ನಿಮ್ಮ ಒಂದು ನಂಬಿಕೆಯಾಗಿದೆ. ಹಾಗಾದರೆ ಆ ನಂಬಿಕೆ ಗೆಲ್ಲುತ್ತಾ ಅನ್ನೋದು ನಿಮ್ಮ ಪ್ರಶ್ನೆ ಆದರೆ ಇಲ್ಲಿ ಗುರುವಿನಿಂದ ಉತ್ತರ ಯಾವ ರೀತಿ ಸಿಗ್ತಾ ಇದೆ ಅಂದರೆ, ಖಂಡಿತ ಆ ನಂಬಿಕೆ ಗೆಲ್ಲುತ್ತೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಅದು ಹೇಗೆ ಅಂತೇಳಿ ನಿಮಗೆ ಅನ್ನಿಸ್ತಾ ಇರ್ಬೋದು, ಯಾಕಂದರೆ ನಿಮಗೆ ನಂಬಿಕೆನೂ ಇರುತ್ತೆ ಕೆಲವೊಂದು ಸಾರಿ, ಅದ್ರ ಮೇಲೆ ಸಂದೇಹನೂ ಕೂಡ ಅದ್ರ ಹಿಂದೆಯೇ ಇರುತ್ತೆ. ಇಲ್ಲಿ ನಿಮ್ಮದೇ ಆದ ಒಂದಿಷ್ಟು ಅನುಭವಗಳನ್ನು ಹೇಳ್ತೀನಿ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮದೇ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಬರೋದಿಲ್ಲ. ಇಲ್ಲಿ ಸಾಕಷ್ಟು ಎನರ್ಜಿಗಳು ನನಗೆ ಕನೆಕ್ಟ್ ಆಗಿರೋದ್ರಿಂದ ನಿಮ್ಮ ಎನರ್ಜಿಗೆ ಒಂದಿಷ್ಟು ವಿಚಾರಗಳು ಖಂಡಿತ ಕನೆಕ್ಟ್ ಆಗ್ತದೆ. ಅಂದರೆ ನಿಮಗೆ ಏನೋ ಒಂದು ವಿಚಾರದಲ್ಲಿ ನೀವು ಏನೋ ಹುಡುಕಾಟ ನಡೆಸ್ತಾ ಇರ್ತೀರ. ಅದು ಓದಿನ ವಿಚಾರದಲ್ಲಾಗಿರ್ಬೋದು, ಇಲ್ಲ ಯಾವುದೋ ಒಂದು ಗಿಡಮೂಲಿಕೆ ವಿಚಾರ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ನಿಮಗೆ ಸಂಬಂಧಪಟ್ಟ ಒಂದಿಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ, ಹಾಗೆ ಒಂದಿಷ್ಟು ವಿಚಾರಗಳನ್ನು ನಿಮಗೆ ಯಾವೆಲ್ಲ ವಿಚಾರಗಳಲ್ಲಿ ಅಡ್ಡಿ ಆತಂಕಗಳು ಉಂಟಾಗ್ತಿದೆ ಅದರಿಂದ ಹೊರಗೆ ಬರಲಿಕ್ಕೆ ಒಂದಿಷ್ಟು ವಿಚಾರಗಳನ್ನು ನೀವು ಸಂಗ್ರಹಿಸಬೇಕು. ಯಾರ ಹತ್ರ ತಿಳ್ಕೊಳ್ಳೋದು, ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿ ತವಕಿಸ್ತಾ ಇರ್ತೀರ. ನಿಷ್ಠೆಯಿಂದ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀರಾ. ಅದು ಯಾವುದೋ ಒಂದು ವಿಚಾರವನ್ನು ತಿಳ್ಕೊಳ್ಳೋಕ್ಕೆ, ಒಂದಿಷ್ಟು ಸಮಸ್ಯೆಗಳಿಂದ ಹೊರಗೆ ಬರೋಕ್ಕೆ ನೀವು ಬಹಳವಾಗಿ ಪ್ರಯತ್ನಿಸ್ತಾ ಇದ್ದೀರಾ. ಅದಕ್ಕೆ ನಿಮ್ಗೆ ಯಾವ ರೀತಿ ಸಹಾಯ ಅದಕ್ಕೆ ಅನುಗುಣವಾಗಿ ಸಿಗುತ್ತೆ ಅಂದರೆ, ಖಂಡಿತ ಈಗ ನಿಮಗೊಂದು ವಿಚಾರ ಬೇಕಾಗಿರುತ್ತೆ. ನೀವು ಯಾವುದೋ ಒಂದು ಗ್ರಂಥಾಲಯಕ್ಕೆ ಹೋಗ್ಬೋದು, ಇಲ್ಲ ಅಂದರೆ ಯಾರದ್ದು ನಿಮ್ಮ ಸ್ನೇಹಿತರ ಮದುವೆ, ಇಲ್ಲ ಮನೆಗೆ, ಇಲ್ಲವೇ ಸಂಬಂಧಿಕರ ಮನೆಗೆ ಹೋದ್ರಿ. ಅಲ್ಲಿ ಹೀಗೆ ಕುಳಿತಾಗ ಅವರೊಂದಿಷ್ಟು ಬುಕ್ಗಳನ್ನು ಜೋಡಿಸಿಟ್ಟಿರ್ತಾರೆ. ಆ ಕಡೆ ನೀವು ಹೋಗಬೇಕು ಅಂತ ಹೋಗೋದಿಲ್ಲ, ಅಲ್ಲಿಗೆ ಹೋಗ್ತೀರಾ. ಅಲ್ಲಿ ನಿಮಗೆ ಅನಿರೀಕ್ಷಿತವಾಗಿ ಒಂದು ಪುಸ್ತಕ ಕೆಳಗೆ ಬೀಳ್ಬೋದು, ಇಲ್ಲ ನೀವೇ ನೋಡಿದಾಗ ಅದರಲ್ಲಿ ಏನಿದೆ ಅಂತೇಳಿ ಸ್ವಲ್ಪ ಕೂತ್ಕೊಂಡು ಸಮಯ ಕಳಿಬೇಕಲ್ವ, ಹಾಗಾಗಿ ಅದನ್ನು ಸರ್ಚ್ ಮಾಡಿದ್ರಿ, ಅಂದರೆ ಓದ್ತಾ ಇದ್ದೀರಾ. ಅಂದರೆ ಪಟ್ಟನೆ ನಿಮಗೆ ಅಲ್ಲೊಂದು ವಿಚಾರ ತಿಳಿಯುತ್ತೆ. ಅಂದರೆ ಹೌದಲ್ವಾ, ನಾನು ಹುಡುಕ್ತಾ ಇದ್ದಿದ್ದು, ಅಂದರೆ ನಾನು ವರ್ಷಗಟ್ಟಲೆ ಇಲ್ಲ ತಿಂಗಳುಗಟ್ಟಲೆ ಹುಡುಕ್ತಾ ಇದ್ದಿದ್ದು ಇದಕ್ಕೆ ಉತ್ತರ ತಾನೇ, ಅದಿಲ್ಲಿ ಸಿಕ್ಬಿಡ್ತಲ್ಲ ಅನ್ನೋ ರೀತಿಲಿ ಅಂದ್ಕೊಂಡಿದ್ದೀರಾ. ಖಂಡಿತ ಎನರ್ಜಿಲಿ ಕನೆಕ್ಟ್ ಆಗ್ತಿದೆ ಕೆಲವರಿಗೆ. ಹಾಗೆ ಒಂದು ದಿನ ನೀವು ಯಾವುದೋ ಒಂದಿಷ್ಟು ಸಮಸ್ಯೆಯಲ್ಲಿರ್ತೀರ, ಗೊಂದಲದಲ್ಲಿರ್ತೀರ, ಅವೆಲ್ಲವೂ ಮನಸ್ಸೊಳಗೆ ಇರ್ತದೆ ಒಂದು ಮೂಲೆಯಲ್ಲಿ. ಹೇಗೆ ಪರಿಹಾರ ಕಂಡುಕೊಳ್ಳೋದು ಅನ್ನೋ ರೀತಿಲಿ ಯೋಚಿಸ್ತಾ ಇದ್ದೀರಾ. ಆದರೂ ಕೂಡ ಒಂದು ಕಡೆ ಪ್ರಯಾಣ ನಡೆಸ್ತಾ ಇರ್ತೀರ, ಅದು ಬಸ್ಸಲ್ಲಾಗಿರ್ಬೋದು, ಟ್ರೈನಲ್ಲಾಗಿರ್ಬೋದು. ಹೀಗೆ ಹೋಗ್ತಾ ಇರಬೇಕಾದ್ರೆ ಎದುರಿಗಿರುವ ಒಂದಿಷ್ಟು, ಅಂದರೆ ಒಂದು ವ್ಯಕ್ತಿ ಕೂತಿರ್ತಾರೆ, ಇಲ್ಲ ಯಾರೋ ಕೂತಿರ್ತಾರೆ, ಅಪರಿಚಿತರೆ, ಅವರು ಒಂದು ಸ್ವಲ್ಪ ಮಾತಾಡಲಿಕ್ಕೆ ಶುರು ಮಾಡ್ತೀರಾ. ಅವರಿಂದ ನಿಮಗೊಂದು ಮೆಸೇಜ್ ಸಿಗುತ್ತೆ. ಅಂದರೆ ನೀವೇನು ಹುಡುಕಾಟ ನಡೆಸ್ತಾ ಇರ್ತೀರಲ್ಲ, ಅವರು ಅದಕ್ಕೊಂದು ದಾರಿ, ಅಂದರೆ ಸಹಾಯ ಸಿಗುವಂತೆ ಮಾಡ್ತಾರೆ. ಅಂದರೆ ನೀವು ಯಾವ ಜಾಗಕ್ಕೆ ಹೋಗಬೇಕು ಅಂತ ಇದ್ರೋ ಅಲ್ಲಿಯ ಒಂದಿಷ್ಟು ವಿಚಾರಗಳು ನಿಮಗೆ ತಿಳಿಯುವಂತೆ ಮಾಡ್ತಾರೆ. ಯಾವ ವ್ಯಕ್ತಿಯ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತಿದ್ರು ಆ ವ್ಯಕ್ತಿ ಅವರಿಗೂ ಕನೆಕ್ಟ್ ಆಗಿ ಅವ್ರ ಬಗ್ಗೆ ನಿಮ್ಗೊಂದಿಷ್ಟು ಮೆಸೇಜ್ಗಳನ್ನು ಅವ್ರಿಗೆ ಕೊಡ್ತಾರೆ. ನಿಮಗೆ ನೀವು ಏನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರಲ್ಲ ಆ ಕೆಲಸದಲ್ಲಿ ನಿಮಗೆ ಎಷ್ಟು ಗೊಂದಲ ಇದೆ, ಎಷ್ಟು ರಿಸ್ಕ್ ತೊಗೊಳ್ತೀರಾ ನೀವು ಅನ್ನೋದನ್ನು ಕೂಡ ವಿಶ್ಲೇಷಿಸಿ ಹೇಳ್ತಾರೆ. ಈ ರೀತಿ ಅನುಭವ ನಿಮಗಾಗಿದೆ ಅಂದರೆ ಇದು ಕೂಡ ನೆನ್ಪಿಟ್ಕೊಳ್ಳಿ. ಈಗ ನಾನು ಹಿಂದೆ ಒಂದು ಉದಾಹರಣೆ ಕೊಟ್ಟೆ, ಇವಾಗ ಒಂದು ಉದಾಹರಣೆ ಕೊಡ್ತಾಯಿದ್ದೀನಿ. ಇದು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತದೆ. ಹಾಗೆ ಯಾವುದೋ ಒಂದು ನೀವು ಫೋನ್ ನೋಡಬೇಕಾದ್ರೆ ಯಾವಾಗಲಾದರೂ ಕೂತ್ಕೊಂಡು ಆವಾಗ ನಿಮಗೊಂದು ಎನರ್ಜಿ ಇದ್ದಕ್ಕಿದ್ದ ಹಾಗೆ ಕನೆಕ್ಟ್ ಆಯಿತು. ಮೊದಲಿಗೆ ಇದೇನಪ್ಪ ಇನ್ನು ಇಷ್ಟು ಏನೋ ಹೇಳ್ತಾ ಇದ್ದಾರೆ ಅಂತೇಳಿ ನಿಮಗೆ ಅನಿಸಿರ್ಬೋದು. ಮತ್ತೆ ಅದೇ ವಿಡಿಯೋ ನಿಮ್ಮ ಎದುರಿಗೆ ಬಂದು ಒಂದು ಸರಿ ನೋಡೇ ಬಿಡೋಣ ಅನ್ನೋ ರೀತಿಯಲ್ಲಿ ಅದನ್ನು ಪ್ಲೇ ಮಾಡಿದ್ರಿ, ನೋಡ್ತಾ ಇದ್ದೀರಾ.
ಅಂದರೆ ಆವಾಗ ನಿಮಗಲ್ಲಿ ಏನೋ ಒಂದಿಷ್ಟು ನಿಮ್ಮ ಜೀವನ ಪರಿವರ್ತನೆ ಮಾಡ್ಕೊಳ್ಳೋಕೆ ಒಂದಿಷ್ಟು ವಿಚಾರಗಳು ಸಿಕ್ಕವು. ಅದರಿಂದ ನಿಮ್ಮ ದಾರಿ ಯಾವುದೋ ಒಂದು ದಿಕ್ಕಿಗೆ ಹೋಗ್ತಾ ಇರೋದು ಬೇರೆ ಯಾವುದೋ ಒಂದು ದಿಕ್ಕಿಗೆ ಹೋಗಿ ಒಂದಿಷ್ಟು ಹೊಸ ಪರಿವರ್ತನೆಯನ್ನು ತಗೊಳ್ಳೋದ್ರ ಜೊತೆಗೆ ಒಂದಿಷ್ಟು ವಿಚಾರಗಳನ್ನು ಒಂದಿಷ್ಟು ಜನರನ್ನು ಇಗ್ನೋರ್ ಮಾಡುವ ಹಾಗೆ ಮಾಡ್ತಂದರೆ ಅದು ನಿಮಗೆ ಅರ್ಹರಲ್ಲ ಅನ್ನೋ ರೀತಿಲಿ, ಅದು ಅರ್ಹದಲ್ಲ ಅನ್ನೋ ರೀತಿಲಿ ನಿಮಗೆ ಅರಿವಾಯಿತು, ಅದನ್ನು ಇಗ್ನೋರ್ ಮಾಡಿದ್ರಿ. ಈ ರೀತಿ ಪರಿವರ್ತನೆ ಆಗಿದ್ದು ಹೇಗೆ ಅಂದರೆ ಇಲ್ಲಿ ಯಾವುದೋ ಕೂಡ ಕಾಕತಾಳೀಯ ಅಲ್ಲ. ನೀವು ಯಾವುದೋ ಒಂದು ಜನ್ಮದಲ್ಲಿ ಒಂದಿಷ್ಟು ಒಳ್ಳೆಯ ಕರ್ಮವನ್ನು ಮಾಡಿದ್ರಿ. ಆ ಕರ್ಮ ನಿಮ್ಮನ್ನು ಈ ರೀತಿಯಾಗಿ ಒಂದು ಒಳ್ಳೆಯ ದೈವಿಕ ಎನರ್ಜಿಗೆ ಕನೆಕ್ಟ್ ಮಾಡ್ತು. ಅಂದರೆ ನೀವು ಸಮಸ್ಯೆಯಲ್ಲಿದ್ದಂಥ ಸಂದರ್ಭದಲ್ಲಿ ನೀವು ಎಷ್ಟು ನಿಷ್ಠೆಯಿಂದ ಅದಕ್ಕೆ ಹುಡುಕಾಟ ನಡೆಸ್ತಾ ಇದ್ರಲ್ಲ, ನಾನು ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನೋ ರೀತಿಲಿ, ಅದು ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು, ಅಲ್ಲೊಂದು ಸೊಲ್ಯೂಷನ್ ಸಿಗ್ಬೋದು, ಇಂಥ ಹತ್ರ ಹೋಗಿ ಅಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋ ರೀತಿಲಿ, ಈ ರೀತಿಯಾಗಿ ನಾನು ತುಂಬ ಎನರ್ಜಿ ಕನೆಕ್ಟ್ ಆಗ್ತದೆ. ಅದರಲ್ಲಿ ನಾನು ಒಂದಿಷ್ಟು ಮುಖ್ಯವಾದ ಎನರ್ಜಿಗಳನ್ನು ಹೇಳಿದ್ದೀನಿ ನಿಮಗೆ. ಒಬ್ಬರ ಬಗ್ಗೆ ಮಾಹಿತಿ ಕಲೆ ಹಾಕಬೇಕಾಗಿತ್ತು, ನೀವು ಅಲ್ಲಿಗೆ ಹೋಗೋದು ಹೇಗೆ ಹಾಗೆ ಹೀಗೆ ಅಂತ ಯೋಚಿಸ್ತಾ ಇದ್ರಿ, ಅದು ನಿಮ್ಮ ಕಾಲಬುಡಕ್ಕೆ ಬಂತು, ಇವರ ಮೂಲಕ, ಅಪರಿಚಿತರ ಮೂಲಕ ಬಂದಿದೆ. ಅದೇ ರೀತಿ ಎನರ್ಜಿಯಲ್ಲಿ ಕನೆಕ್ಟ್ ಆಗ್ತದೆ. ಇದು ಕಾಕತಾಳೀಯ ಅಲ್ಲ, ಅನಿರೀಕ್ಷಿತನೂ ಅಲ್ಲ, ಆಕಸ್ಮಿಕನೂ ಅಲ್ಲ. ನೀವು ಹಾಗೆ ಅಂದ್ಕೊಳ್ತಾ ಇದ್ದೀರಾ, ಖಂಡಿತ ಅಲ್ಲ ಅಂತ ಬರ್ತಾ ಇದೆ. ಅಂದರೆ ನೀವು ಹಿಂದಿನಿಂದ ಅದು ಒಂದು ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ದಿನನಿತ್ಯ ಅದಕ್ಕೊಂದು ನಿಷ್ಠೆಯಿಂದ ಹುಡುಕಾಟ, ನಾನು ಹೇಗಾದರೂ ಮಾಡಿ ಅವರನ್ನು ಹುಡುಕಬೇಕು, ಹೇಗಾದರೂ ಮಾಡಿ ಅವರಿಂದ ಒಂದು ನನಗೆ ಮೆಸೇಜ್ ಬರಬೇಕು, ಈ ರೀತಿಯಾದ ಪ್ರೀತಿ ವಿಚಾರ, ವೈಯಕ್ತಿಕ ವಿಚಾರನೇ ತಗೊಳ್ಳಿ, ಅದನ್ನು ಇದರಲ್ಲಿ ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ನೀವು ಯಾವುದೋ ಒಂದು ಹುಡುಕಾಟದಲ್ಲಿ ಯಾವುದೋ ಒಂದು ಸಾಧನೆಯತ್ತ ಹೋಗ್ತಾ ಇದ್ರಿ. ಈಗ ಒಂದು ನೀವು ಯಾವುದೋ ಒಂದು UPSC ಎಕ್ಸಾಮ್ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಎಕ್ಸಾಮಿಗೆ ಓದ್ತಾ ಇದ್ದೀರಾ, ಅದು IAS ಆಗಿರ್ಬೋದು, ಯಾವುದೋ ಆಗಿರ್ಬೋದು. ನಿಮಗೊಂದು ಗೊಂದಲ ಇತ್ತು, ಹೇಗಪ್ಪ ಇದಕ್ಕೆ ಪರಿಹಾರ ಕಂಡುಕೊಳ್ಳೋದು, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ನೀವು ಫೋನ್ ನೋಡ್ಬೇಕಾದ್ರೆ ಒಂದು ಯಾವುದೋ ಫೋನ್ ನಂಬರ್ ಸಿಕ್ತು, ಒಂದ್ಸರಿ ಮಾಡಿಬಿಡೋಣ ಅಂತೇಳಿ ಅಂದ್ಕೊಂಡ್ರಿ, ಮನಸ್ಸು ಬಂತು, ಅವ್ರಿಗೆ ಮಾಡಿದ್ರಿ. ಅವಾಗಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಅಲ್ಲಿ ಸ್ಪಷ್ಟವಾಗಿ ಸಿಕ್ಬಿಡ್ತು. ನಿಮ್ಗೆ ಅನಿಸ್ತು, ಅಯ್ಯೋ ಇಷ್ಟು ಈಸಿಯಾಗಿ ನನಗೆ ಉತ್ತರ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಏನಪ್ಪ ಈ ಸಮಸ್ಯೆಗೆ ಪರಿಹಾರ ಹೇಗೆ ಕಂಡುಕೊಳ್ಳಿ ಅಂತ ನಾನು ಒದ್ದಾಡ್ತಾ ಇದ್ದೆ, ಇದು ಹೀಗೆ ಸಿಕ್ಬಿಡ್ತಲ್ಲ ಅಂಥೇಳಿ ನೀವು ಯೋಚಿಸಿದ್ದು ಉಂಟು. ಇದೆಲ್ಲವೂ ಒಂದು ಕಾಕತಾಳಿಕ ಇಲ್ಲ ಆಕಸ್ಮಿಕ ಇಲ್ಲ ಒಂದಿಷ್ಟು ಏನೋ ಒಂದು ರೀತಿಯಲ್ಲಿ ಮಿರಾಕಲ್ಸ್ ಅಂತ ಹೇಳಿ ನೀವು ಅಂದ್ಕೊಂಡಿದ್ದೀರಲ್ವ, ಖಂಡಿತ ಇದು ಅಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಇಲ್ಲಿ ನೀವು ಎಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿರ್ತೀರಲ್ಲ, ನಂಬಿಕೆ ಇಟ್ಟು ಅದು ನಂಗೆ ಸಿಗಬೇಕು ಅನ್ನೋ ರೀತಿಯಲ್ಲಿ, ಹಗಲಿರುಳು ಅನ್ನೋದೇ ನೀವೊಂದು ಸಂಕಲ್ಪದ ರೀತಿಯಲ್ಲಿ ಅದನ್ನು ಹೇಳ್ಕೊಳ್ತಾ ಇರ್ತೀರ. ಮ್ಯಾನಿಫೆಸ್ಟೋ ಅಂದರೆ ಅಫರ್ಮೇಷನ್, ಅದ್ರ ಬಗ್ಗೆನೇ ಹೇಳ್ತಾ ಇರೋದು ನೀವು ನಿರಂತರವಾಗಿ. ನನಗೆ ಈ ಸಮಸ್ಯೆಗೆ ಪರಿಹಾರ ಬೇಕು, ಯಾರದ್ದಾದ್ರೂ ಮೂಲಕ ಸಿಗತ್ತಾ? ಖಂಡಿತ ಸಿಗತ್ತೆ. ಸಿಗತ್ತಾ ಅನ್ನೋದಕ್ಕಿಂತ ಖಂಡಿತ ಸಿಕ್ಕೇ ಸಿಗತ್ತೆ. ನನ್ನ ಜೊತೆ ನನ್ನ ಗುರುವಿದ್ದಾರೆ, ಯಾರನ್ನಾದರೂ ಸಹಾಯಕ್ಕೆ ಕಳಿಸ್ತಾರೆ, ಈ ಸಮಸ್ಯೆಗೆ ಪರಿಹಾರ ನನಗೆ ಕೊಡಿಸ್ತಾರೆ. ನಾನು ಎಲ್ಲೋ ಹೋಗ್ತಾ ಇದ್ದೀನಿ ಅಪರಿಚಿತ ಜಾಗಕ್ಕೆ, ಅಲ್ಲೊಂದು ನನಗೆ ಸಹಾಯ ಸಿಗೋ ಹಾಗೆ ನನ್ನ ಬಾಬಾ ಮಾಡ್ತಾರೆ. ಈ ರೀತಿಯಾಗಿ ನಿಮ್ಮ ನಂಬಿಕೆ ನಿಷ್ಠೆಯಿಂದ ಕೂಡಿರುತ್ತೆ, ಉದ್ದೇಶ ಕೂಡ ಒಳಿತಿನಿಂದ ಕೂಡಿರುತ್ತೆ. ಆಗ ಅಲ್ಲಿ ಮಿರಾಕಲ್ ರೂಪದಲ್ಲಿ ದೈವಿಕ ಎನರ್ಜಿ ನಿಮಗೆ ಕನೆಕ್ಟ್ ಆಗಿ ಅಂಥದ್ದೇ ಒಂದಿಷ್ಟು ಎನರ್ಜಿಗಳು ಸಹಾಯದ ಮೂಲಕ ಸೋಲ್ಗಳು ನಿಮಗೆ ಕನೆಕ್ಟ್ ಆಗಿ ನಿಮಗೆ ಸಹಾಯ ಮಾಡಿದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಅಂದರೆ ತುಂಬ ವರ್ಷಗಳಿಂದ, ತಿಂಗಳುಗಳಿಂದ, ದಿನಗಳಿಂದ ನಿಮ್ಮದೇ ಆದ ಒಂದಿಷ್ಟು ಊರ್ಜೆಗಳು ನಿಷ್ಠೆಯಿಂದ ಪ್ರಾಮಾಣಿಕ ಪ್ರಯತ್ನದ ರೂಪದಲ್ಲಿ ಒಳಗಿನಿಂದ ಒಂದು ಧ್ವನಿಯ ಮೂಲಕ ಆಗಿರ್ಬೋದು, ಆತ್ಮವಿಶ್ವಾಸದ ಮೂಲಕ ಆಗಿರ್ಬೋದು, ಧೈರ್ಯದಿಂದ ಮೂಲಕ ನಿಮಗೆ ಸಹಾಯ ಮಾಡ್ತಾ ಇದ್ದಾವೆ. ಅಂದರೆ ನೀವು ಎಂಥದ್ದೇ ಒಂದಿಷ್ಟು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರು, ಕಷ್ಟದಲ್ಲಿದ್ದರೂ ಕೂಡ ಒಂದಲ್ಲ ಒಂದು ದಿನ ಒಳ್ಳೆಯದಾಗೇ ಆಗುತ್ತೆ. ನಾನು ನಂಬಿದ ದೇವರಾಗಿರ್ಬೋದು, ನಾನು ಮಾಡಿದ ಒಳ್ಳೆಯ ಉದ್ದೇಶದ ಕರ್ಮಗಳಾಗಿರ್ಬೋದು, ಖಂಡಿತ ನನ್ನ ಕೈ ಬಿಡೋದಿಲ್ಲ. ನನ್ನ ಬಾಬಾ ನನ್ನ ಕೈ ಬಿಡೋದಿಲ್ಲ. ನನ್ನ ಎಲ್ಲ ರೀತಿಯ ಒಂದಿಷ್ಟು ಕರ್ಮಗಳೇನೇ ಇರ್ಬೋದು, ದೋಷಗಳೇನೇ ಇರ್ಬೋದು, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿರುವ ಪ್ರಾರಬ್ಧ ಕರ್ಮಗಳಿರ್ಬೋದು, ಅವೆಲ್ಲವನ್ನ ದುನಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ. ಅಂತಹ ಅನುಭವವನ್ನು ನೀವು ಅನುಭವಿಸ್ತಾ ಇದ್ದೀರ. ಅಂದರೆ ನನಗೇನಾಗ್ತಿದೆ ಅದು ಒಳ್ಳೆಯದೇ ಅನ್ನೋ ರೀತಿಯಲ್ಲಿ ನೀವೀಗ ಪಾಸಿಟಿವ್ ಥಿಂಕ್ ಮಾಡ್ತಾ ಇದ್ದೀರಲ್ಲ, ಇದು ಒಂದು ದಿನ ಸಫಲತೆಯ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಇದೇ ರೀತಿ ಅಂದರೆ ಏನೋ ಒಂದು ಒಳ್ಳೇದಾಯ್ತಲ್ವ, ಈಗ ನಿಮಗೆ ಏನೋ ಒಂದು ಸಮಸ್ಯೆ ಇತ್ತು, ಅದಕ್ಕೆ ಪರಿಹಾರ ಬೇಕಿತ್ತು, ಯಾವುದೋ ಒಂದು ವಿಡಿಯೋ ಮೂಲಕ ನಿಮ್ಗೆ ಇದ್ದಕ್ಕಿದ್ದ ಹಾಗೆ ಸಿಕ್ತು. ಮೊದಲು ಅನ್ನಿಸ್ತಾ ಇತ್ತು ಯಾರು ವಿಡಿಯೋನ ನೋಡೋದು ಬೇಡ, ಅಲ್ಲಿ ಯಾವುದೇ ರೀತಿ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಅಂದ್ಕೊಂಡ್ರಿ. ಇದ್ದಕ್ಕಿದ್ದ ಹಾಗೆ ಒಂದು ದಿನ ಮಧ್ಯರಾತ್ರಿ ನೀವು ಮಲಗಿದಾಗ ತುಂಬ ನಿಮಗೆ ಒದ್ದಾಡ್ತಾ ಇದ್ರಿ, ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ರಿ, ಹೊರಳಾಡ್ತಾ ಇದ್ರಿ, ನಿದ್ದೆನೇ ಬರ್ತಾ ಇರಲಿಲ್ಲ. ಸರಿ ಫೋನ್ ಆದರೂ ನೋಡೋಣ ಅಂತ ತೆಗೆದ್ರಿ, ಅಲ್ಲೊಂದು ನಿಮಗೆ ಒಂದು ವಿಡಿಯೋ ಕನೆಕ್ಟ್ ಆಯಿತು. ಅದರಿಂದ ನೀವು ಸ್ವಲ್ಪ ನಿಮ್ಮನ್ನು ಸಂಭಾಳಿಸ್ಕೊಂಡ್ರಿ, ಧೈರ್ಯ ಬಂತು. ಹೌದು, ಗುರುವಿದ್ದಾರೆ ನನ್ನ ಜೊತೆ, ಖಂಡಿತ ಅವರು ನನ್ನನ್ನು ಈ ಸಮಸ್ಯೆಯಿಂದ ಹೊರಗೆ ಬರ್ತಾರೆ ಅಂದ ತಕ್ಷಣ ನಿಮಗೆ ಆರಾಮಾಗಿ ನಿದ್ದೆನೂ ಬಂತು. ಅಂದರೆ ಇಲ್ಲಿ ನಿಮ್ಮ ಒಂದು ಒಳ ಮನಸ್ಸಿನ ನಂಬಿಕೆ ಇತ್ತಲ್ಲ, ಆತ್ಮವಿಶ್ವಾಸ, ಎಲ್ಲ ಒಳ್ಳೆಯದಾಗತ್ತೆ ಅಂತೇಳಿ, ಅದು ನಿಮಗೆ ಒಂದು ವಿಡಿಯೋ ಕನೆಕ್ಟ್ ಮಾಡಿ, ಇಲ್ಲ ಯಾರದ್ದೋ ಒಂದು ಭರವಸೆಯ ಮಾತನ್ನು ಕನೆಕ್ಟ್ ಮಾಡಿ ಅದು ನಿಮಗೆ ಹೇಳ್ತು, ವ್ಯರ್ಥವಾದ ಚಿಂತೆ ಮಾಡ್ತಾ ಇದೆಯಾ, ಇಲ್ಲ ಸಲ್ಲದನ್ನು ನೆನಪು ಮಾಡ್ಕೊಳ್ತಾ ಇದೆಯಾ, ನೀನೇನು ಮೊದಲು ನಿನಗೆ ನೀನು ಹೇಳ್ಕೊಳ್ತಾ ಇದೆಯಲ್ಲ ಧೈರ್ಯ, ಅಂದರೆ ಆತ್ಮವಿಶ್ವಾಸ ಇದೆಯಲ್ಲ, ಎಲ್ಲ ಒಳ್ಳೆಯದಾಗತ್ತೆ, ಒಂದು ತಿರುವು ಸಿಗುತ್ತೆ. ಖಂಡಿತ ನಮ್ಗೆ ಯಾವೆಲ್ಲ ರೀತಿಲಿ ಒಂದು ಕೆಟ್ಟದಾಗಿದೆಯೋ ಅದು ಒಂದು ಒಳ್ಳೆಯದಕ್ಕೆ ಆಗಿತ್ತು, ಪರಿವರ್ತನೆಗಾಗಿತ್ತು, ಅಂದರೆ ಅದರಿಂದ ನಾನೇನೋ ಕಲಿಬೇಕಾಗಿತ್ತು, ಇಲ್ಲ ನನ್ನ ಪ್ರಾರಬ್ಧ ಕರ್ಮವನ್ನು
ಕಳ್ಕೊಳ್ಬೇಕಾಗಿತ್ತು, ಏನು ನಡಿಬೇಕಾಗಿತ್ತು ಅದು ನಡೆದು ಹೋಗಿದೆ. ಅದನ್ನು ತಡಿಲಿಕ್ಕೆ ನನ್ನಿಂದ ಆಗಲಿಲ್ಲ, ಆದರೆ ಅದರಿಂದ ಸಾಕಷ್ಟು ನಾನು ಕಲ್ತಿದ್ದುಂಟು ಅನ್ನೋ ರೀತಿಯಲ್ಲಿ ನೀವು ಈಗಿನ ಪರಿಸ್ಥಿತಿಯನ್ನು ಸಂಭಾಳಿಸ್ತೀನಿ, ಮುಂದೆ ಏನೇ ಎಲ್ಲ ಒಳ್ಳೆಯದಾಗುತ್ತಲ್ಲ ಅದನ್ನು ನಾನು ಸಂಭಾಳಿಸ್ತೀನಿ, ಅದಕ್ಕೆ ನಾನೀಗ ಪ್ರಿಪೇರ್ ಆಗಿದ್ದೀನಿ ಅಂದರೆ ಅರ್ಹನಾಗಿದ್ದೀನಿ ಅನ್ನೋ ರೀತಿಯಲ್ಲಿ ನಿಮಗೆ ಭರವಸೆ ಒಳಗಿಂದ ಹೇಳ್ಕೊಳ್ತಾ ಇದ್ದೀರಲ್ಲ, ಅದೇ ಒಂದು ಸಕಾರಾತ್ಮಕ ಊರ್ಜೆ ಇಂಥ ಒಂದು ಸಂದೇಶವನ್ನಾಗಿರ್ಬೋದು, ಒಂದು ಭರವಸೆಯನ್ನಾಗಿರ್ಬೋದು, ಒಬ್ಬರು ಒಂದಿಷ್ಟು ನಿಮ್ಮ ಹತ್ರ ಮಾತನಾಡಿದರು ಅಂದರೆ ಅವರಿಂದ ಸಮಾಧಾನ ಆಯಿತು, ನೀವು ಹೀಲಾದ ಅನುಭವ ಆಯಿತು ಅಂದರೆ ಅದು ನಿಮಗೆ ಹೇಳ್ತಾ ಇತ್ತು ಖಂಡಿತ ನೀನೇನು ಅಂದ್ಕೊಳ್ತಾ ಇದ್ದಿಲ್ಲ ಮೊದಲು ಅದೇ ಸರಿ ಇತ್ತು. ಈಗ ಹಾಸಿಗೆ ಮೇಲೆ ಮಲ್ಕೊಂಡು ಅಳ್ತಾ ಇರೋದು, ಚಿಂತೆ ಮಾಡ್ತಾ ಇರೋದು, ಆಗುತ್ತೋ ಇಲ್ಲೋ ಅನ್ನೋದ್ರಲ್ಲಿ ಸಂದೇಹ ಪಡ್ತಾ ಇರೋದು ಬೇಡ ಅನ್ನೋ ರೀತಿಲಿ ಒಂದು ಎನರ್ಜಿಯನ್ನು ನಿಮಗೆ ಕನೆಕ್ಟ್ ಮಾಡಿ ಅಲ್ಲಿ ನೀವು ಮತ್ತೆ ಆತ್ಮವಿಶ್ವಾಸದಿಂದ ಮಲಗಿಕೊಳ್ಳುವ ರೀತಿಯಲ್ಲಿ ನಿಮಗೆ ಸಹಾಯ ಮಾಡ್ತು ಅಂದರೆ ಇದು ಕಾಕತಾಳೀಯ ಅಲ್ಲ. ಈ ರೀತಿ ಅನುಭವ ನಿಮಗಾಗಿದೆ ಅಲ್ವಾ? ಅಂದರೆ ಸತ್ಯವಾದ ಮನಸ್ಸಿನಿಂದ ನೀವು ಹೊರಗಡೆ ಎಷ್ಟೇ ಭೌತಿಕವಾಗಿ ಜಗತ್ತಿನ ಎದುರಿಗೆ ಒಂದಿಷ್ಟು ಸಮಸ್ಯೆಗಳನ್ನು ಹೊಂದಿದ್ರೂ ಕೂಡ ಆಂತರಿಕವಾಗಿ ನಿಮ್ಮಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ತುಂಬ ಸಕಾರಾತ್ಮಕವಾದ ವಿಚಾರಗಳಿದೆ, ಖಂಡಿತ ಎಲ್ಲ ಒಳ್ಳೆಯದಾಗತ್ತೆ ಅಂತೇಳಿ. ಅಂದರೆ ನೀವು ಜಗತ್ತಿನ ಎದುರಿಗೆ ನಗ್ತಾ ಇದ್ದೀರಾ, ಪಾಸಿಟಿವ್ ಆಗಿದ್ದೀರಾ, ಅಂದರೆ ಇವ್ರು ಹೇಗಿದ್ದಾರಪ್ಪ, ಎಷ್ಟು ದಿಟ್ಟ ನಿರ್ಧಾರ ಇವ್ರದ್ದು, ಎಷ್ಟು ಪ್ರೇರಣೆಯನ್ನು ಕೊಡ್ತಾರೆ ಅನ್ನೋ ರೀತಿಲಿ ಇದ್ದೀರಾ. ಆದರೆ ಒಳಗೆ ನೀವೆಲ್ಲ ಒಂದು ರೀತಿಯಲ್ಲಿ ಅಳ್ತಾನೂ ಇರ್ತೀರಾ, ದುಃಖದಲ್ಲೂ ಇದ್ದೀರಾ, ಈ ಸಮಸ್ಯೆಯಿಂದ ಹೇಗೆ ಬರೋದು ಅನ್ನೋ ರೀತಿಲೂ ಇದ್ದೀರಾ. ಆದರೆ ನೀವು ಹೊರಗಡೆ ಭೌತಿಕವಾಗಿ ಯಾವ ಎನರ್ಜಿಗೆ ಕನೆಕ್ಟ್ ಆಗಿರ್ತಿಲ್ಲ ನಿಮ್ಮನ್ನು ನೀವು ನಿರೂಪಿಸ್ಕೊಳ್ಳೋಕ್ಕೆ, ಆ ಸಮಯದಲ್ಲಿ ಅದರ ಉದ್ದೇಶ ತುಂಬ ಪ್ರಾಮಾಣಿಕವಾಗಿತ್ತು. ಅದು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಸೂಕ್ತ ಮನಸ್ಸು ಅದನ್ನೇ ಜಾಗೃತ ಅವಸ್ಥೆಗೆ ತಂತು. ಅದರ ಆಧಾರದ ಮೇಲೆಯೇ ನೀವು ಎಷ್ಟು ಒಂದು ದೃಢವಾದ ಸತ್ಯವಾದ ಮನಸ್ಸಿನಿಂದ ನೀವೊಂದಿಷ್ಟು ವಿಚಾರವನ್ನು ಮಾಡ್ತಿರೋ, ಹುಡುಕ್ತಿರೋ, ಅದು ಕೂಡ ಅಷ್ಟೇ ನಿಷ್ಠೆಯಿಂದ ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದೆ. ಇದನ್ನು ನೀವು ನಂಬಲೇಬೇಕು. ಇದು ನಂಬಲಾಗದ ಅಸತ್ಯ ಅಲ್ಲ, ಇದು ಸತ್ಯ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ವಿಸ್ತಾರವಾಗಿ ನೀವು ತಿಳ್ಕೋಬೇಕು ಅಂದರೆ ನಿಮ್ಮ ಒಂದು ಜೀವನದಲ್ಲಿ ನಡೆಯುತ್ತಿರುವ ಪ್ರತಿ ಘಟನೆಯೂ ಕಾಕತಾಳೀಯ ಅಲ್ಲ, ಆಕಸ್ಮಿಕವೂ ಅಲ್ಲ. ಹಾಗಾದರೆ ಇದು ಏನು? ಇದು ನಿಮ್ಮ ಪ್ರಶ್ನೆ. ಮತ್ತೆ ಗುರು ಹೇಳ್ತಾ ಇದ್ದಾರೆ, ಜೀವನ ಒಂದು ಅಂಧಕಾರದ ಓಟ ಅಲ್ಲ, ಸುಮ್ಮನೆ ಓಡ್ತಾ ಇರೋಕೆ. ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನೀವು ಕೆಲವು ಬಾರಿ ಆತಂಕ, ಭಯದಲ್ಲಿ ಯಾವ ರೀತಿ ಒಂದು ಎನರ್ಜಿಗೆ ಕನೆಕ್ಟ್ ಆಗ್ತೀರಾ ಅಂದರೆ ವಾಕಿ ಟಾಕಿ ಅಂತ ಬರ್ತಿತ್ತಲ್ಲ ಹಿಂದೆ, ಅಂದರೆ ಅದರಲ್ಲಿ ಮಾತನಾಡ್ತಾ ಇರ್ತಾರೆ, ನಾವು ಕೇಳಿಸ್ಕೊಳ್ಳೋದು ಅಷ್ಟೇ ಇರುತ್ತೆ. ಆ ಬಟನ್ ಮಾತ್ರ ಅದರಲ್ಲಿ ಪ್ರೆಸ್ ಮಾಡ್ಕೊಂಡು ನಾವು ಕೇಳಿಸ್ಕೊಳ್ಬೇಕು. ಅಂದರೆ ವಾಕಿ ಟಾಕಿಯಲ್ಲಿ ಯಾರಾದರೂ ಮಾತನಾಡ್ತಾ ಇದ್ದಾರೆ, ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ಸಮಸ್ಯೆ ಏನಪ್ಪ ಇಲ್ಲಿ ಅಂದರೆ ವಾಕಿ ಟಾಕಿ ಅಂದರೆ ಕೇವಲ ಹೇಳೋದು ಅಷ್ಟೇ. ಹಾಗೆ ನೀವು ಕೂಡ ಅದೇ ಬಟನನ್ನು ಒತ್ತಿ ಹಿಡಿದುಬಿಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಅಂದರೆ ಕೆಲವೊಂದು ಸಾರಿ ನಿಮ್ಮ ಬೇಡಿಕೆಗಳ ಪಟ್ಟಿಯನ್ನು ಕೇಳ್ತಾ ಇದ್ದೀರಾ, ಹೇಳ್ತಾ ಇದ್ದೀರಾ, ನನಗೆ ಅದು ಬೇಕು, ಅಂದರೆ ನನಗೊಂದಿಷ್ಟು ಶಾಂತಿ ಬೇಕು, ಒಂದಿಷ್ಟು ಆರೋಗ್ಯ ಬೇಕು, ಅನವಶ್ಯಕ ಸಮಸ್ಯೆ ಬೇಡ, ನನಗೆ ಮದುವೆ ಆಗಬೇಕು, ಮಕ್ಕಳಾಗಬೇಕು, ಹಾಗೆ ನಾನು ಒಂದಿಷ್ಟು ಮನೆ ಕಟ್ಟೋ ರೀತಿಯಲ್ಲಿ ಒಂದು ಯೋಜನೆ ಹಾಕ್ಕೊಂಡಿದ್ದೀನಿ, ಅದರಲ್ಲಿ ನನಗೊಂದು ಪರಿವರ್ತನೆ ಬೇಕು. ಇದು ನೀವು ಬೇಡಿಕೆಯ ರೀತಿಯಲ್ಲಿ ಆ ಬಟನನ್ನು ಒತ್ತಿ ಹಿಡಿದಿದ್ದೀರಾ. ಅಂದರೆ ನೀವು ಹೇಳ್ತಾನೆ ಇದ್ದೀರಾ, ನಿಮ್ಮ ಒಳಗಿನ ಅಂತರಂಗದ ಒಂದಿಷ್ಟು ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗಿ ಏನು ಹೇಳ್ತಾ ಇದ್ದಾವೆ ಅಂತೇಳಿ ನೀವು ಕೇಳಿಸ್ಕೊಳ್ತಾ ಇಲ್ಲ. ಅಂದರೆ ನೀವು ಒತ್ತಿ ಹಿಡಿದಿರೋ ಬಟನ್ನು ಬರೀ ಹೇಳೋದಷ್ಟೇ, ಕೇಳೋದಲ್ಲ. ನೀವು ಬೇಡ್ತಾ ಇರೋದು ತಪ್ಪಲ್ಲ ಅಂತಾನೆ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ನೀವೇನು ಬೇಡ್ತಾ ಇದ್ದೀರೋ ಅದನ್ನು ನಿಷ್ಠೆಯಿಂದ ಬೇಡ್ತಾ ಇದ್ದೀರಾ, ಪ್ರಾಮಾಣಿಕವಾದ ಒಂದು ಒಳ್ಳೆಯ ಉದ್ದೇಶ ಅದಕ್ಕೆ ಕನೆಕ್ಟ್ ಆಗಿದೆ ಅಂದರೆ ಖಂಡಿತ ಅದು ನಿಮ್ಮ ಕಡೆ ಆಕರ್ಷಣೆ ಅಷ್ಟೇ ನಿಷ್ಠೆಯಿಂದ ಆಗುತ್ತೆ ಅಂತೇಳಿ ಗುರು ಹೇಳ್ತಿದ್ದಾರೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಅದ್ಭುತಗಳು 3 ತಿಂಗಳಲ್ಲಿ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಿದೆ. ಒಂದಿಷ್ಟು ಸೋಲ್ ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗ್ತಾರೆ, ಅಂದರೆ ಪುಣ್ಯ ಆತ್ಮಗಳು ನಿಮಗೆ ಕನೆಕ್ಟ್ ಆಗ್ತಾರೆ. ಅವರ ಮೂಲಕ ನಿಮಗೊಂದು ಹಣದ ಒಂದು ಸಹಾಯ ಸಿಗ್ಬೋದು, ಇಲ್ಲ ಯಾವುದೋ ಒಂದು ರೀತಿಯಲ್ಲಿ, ನಾನು ಹೇಳಿದ್ನಲ್ಲ ಹಿಂದೆ, ಯಾವುದೋ ಒಂದು ವಿಚಾರದಲ್ಲಿ ಮುಂದುವರಿಬೇಕು ಅಂತಿದ್ರೆ ಅದರಲ್ಲಿ ನಿಮ್ಗೆ ಯಾವುದೇ ರೀತಿ ಮಾರ್ಗದರ್ಶನನೇ ಇಲ್ಲ, ಅಲ್ಲೊಂದು ಗೈಡೆನ್ಸ್ ಸಿಗ್ತದೆ. ಒಟ್ಟಾರೆಯಾಗಿ ನಿಮ್ಗೆ ಯಾವ ಸಮಸ್ಯೆ ಇತ್ತು ಅದಕ್ಕೊಂದು ಪರಿಹಾರದ ರೂಪದಲ್ಲಿ ಒಂದಿಷ್ಟು ಸೋಲ್ ಎನರ್ಜಿಗಳು ಕನೆಕ್ಟ್ ಆಗ್ತವೆ. ಅಂದರೆ ಉತ್ತಮವಾದ ಒಂದು ಪವಿತ್ರವಾದ ಆತ್ಮದ ಜನರು ನಿಮಗೆ ಕನೆಕ್ಟ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಹಾಗೆ ಕನಸುಗಳ ಥ್ರೋ ಕೂಡ ನಿಮಗೊಂದಿಷ್ಟು ಒಳ್ಳೆಯ ಬ್ಲೆಸ್ಸಿಂಗ್ ಕೂಡ ಸಿಗ್ಬೋದು. ಅಂದರೆ ಅದರಲ್ಲಿ ನಿಮಗೊಂದಿಷ್ಟು ವಿಶಿಷ್ಟತೆಗಳು ನಿಮಗೆ ಕಾಣ್ಬೋದು. ಅಂದರೆ ಅದರಲ್ಲಿ ಭಯ ಪಡೋದೇನಿಲ್ಲ. ಕನಸುಗಳು ಒಂದೊಂದು ಸಾರಿ ಭ್ರಮೆ, ಆತಂಕ, ಭಯವನ್ನು ಹುಟ್ಟಿಸ್ತವೆ. ಅದನ್ನು ಇಗ್ನೋರ್ ಮಾಡಬೇಕು. ಯಾವುದು ನಿಮಗೆ ತುಂಬ ಪಾಸಿಟಿವ್ ಅನಿಸುತ್ತೋ ಅದನ್ನು ನೀವು ಫೀಲ್ ಮಾಡಬೇಕು ಅನ್ನೋದು ಇದರ ಅರ್ಥ ಇಲ್ಲಿ ಬರ್ತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಒಂದಿಷ್ಟು ತುಂಬ 3 ತಿಂಗಳಲ್ಲಿ ಬಹಳ ಅದ್ಭುತವಾದ ಒಂದಿಷ್ಟು ವಿಚಾರಗಳಲ್ಲಿ ಪರಿವರ್ತನೆ ಸಿಗುತ್ತೆ. ನೀವೇನು ಅಂದ್ಕೊಂಡಿದ್ದೀರೋ ಆ ವ್ಯವಹಾರದಲ್ಲಿ ಮುಂದುವರಿತೀರಾ. ಅಂದರೆ ಹಿಂದೆ ಒಂದಿಷ್ಟು ವಿಚಾರಗಳಲ್ಲಿ ನೀವೇನೆಲ್ಲ ಕಳ್ಕೊಂಡಿದ್ರು ಗೊಂದಲ ಮಾಡಿಕೊಂಡು, ಅದಕ್ಕೆ ನೀವು ಒಂದಿಷ್ಟು ಹೈಫೈ ವರ್ತನೆಗಳನ್ನು ನೀವು ಕೂಡ ತೋರಿಸ್ಕೊಂಡಿದ್ದಕ್ಕೂ ಕೂಡ, ಒಂದಿಷ್ಟು ಸ್ಟೇಟಸ್ ತೋರಿಸ್ಕೊಳ್ಳೋ ವಿಚಾರದಲ್ಲಿ ನೀವು ನಡವಳಿಕೆಯನ್ನು ಹೊಂದಿದ್ದಕ್ಕೂ ಕೂಡ ಕೆಲವೊಂದು ಸರಿ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ, ಕಣ್ಣ ದೃಷ್ಟಿ ಬಿತ್ತು. ಕೆಟ್ಟ ದೃಷ್ಟಿಗೆ, ಕಣ್ಣ ದೃಷ್ಟಿಗೆ ಒಂದಿಷ್ಟು ಬಂಡೆಯೂ ಕೂಡ ಸಿಡಿಯುವಂಥ ಶಕ್ತಿ ಇರುತ್ತಂತೆ. ಅದೇ ಎನರ್ಜಿ ನಿಮಗೆ ಕನೆಕ್ಟ್ ಆಯಿತು. ನೀವು ಅದನ್ನು ಒಳ್ಳೆಯದೇ ಮಾಡಬೇಕು ಅಂತೇಳಿ ಹಂಬಲದಿಂದ ಮಾಡಿದರೂ ಕೂಡ ನೋಡುವ ಕಣ್ಣು ಸರಿಯಾಗಿ ನೋಡಲಿಲ್ಲ.
ಅದು ನಿಮ್ಮ ಮೇಲೆ ಬಿದ್ದಿದ್ದರಿಂದ ನೀವು ಅನಾಹುತಕ್ಕೆ ಈಡಾಯಿತು. ನಿಮ್ಮ ಜೀವನ ಒಂದಿಷ್ಟು ಸಾಕಷ್ಟು ತೊಂದರೆಗಳನ್ನು, ಅವಮಾನಗಳನ್ನು, ನಿಂದನೆಗಳನ್ನು, ಒಂದಿಷ್ಟು ಕೈ ವ್ಯವಹಾರಗಳನ್ನು ಸುಟ್ಕೊಳ್ಳೋ ರೀತಿಲಿ ಅನುಭವ ಆಗಿದೆ. ಅದಕ್ಕೆ ಕಣ್ಣು ದೃಷ್ಟಿನೇ ಅಂತ ಬಂದಿದೆ ಇಲ್ಲಿ. ಹಾಗೆ ಮಾಡಬಾರ್ದಿತ್ತು, ಆದರೆ ತಪ್ಪಿನ ಅರಿವು ನಿಮಗೀಗಾಗಿದೆ. ನಿಮ್ಮ ಹತ್ರ ಎಲ್ಲ ಕಳ್ಕೊಂಡು ನಿಂತಿದ ಮೇಲೆ ನಿಮಗೆ ನಾನು ಮಾಡಿದ್ದೇನು ತಪ್ಪು ಮಾಡಿದೆ ಅಂದರೆ, ಅಮೃತ ಅತಿಯಾದರೆ ವಿಷ ಅನ್ನೋ ರೀತಿಯಲ್ಲಿ ನಿಮಗೆ ಮನವರಿಕೆ ಆಯಿತು. ಅತಿಯಾಗಿ ನಾನು ಎಲ್ಲೋ ಒಂದು ರೀತಿಲಿ ಬಹಳ ಒಳ್ಳೊಳಾಗೋಕ್ಕೆ ಪ್ರಯತ್ನ ಪಟ್ಟನ, ಇಲ್ಲ ಯಾರನ್ನಾದರೂ ಮೆಚ್ಚಿಸೋಕ್ಕೆ ಪ್ರಯತ್ನ ಪಟ್ಟನ, ಅದು ನನಗೆ ಈ ರೀತಿ ಆಯಿತಾ ಅಂದರೆ ಖಂಡಿತ ಆಯಿತು. ಅಂದರೆ ನೀವು ಅಲ್ಲದವರನ್ನು ಕೂಡ ಒಪ್ಪಿಸ್ಲಿಕ್ಕೆ ಸಿದ್ಧರಿದ್ರಿ. ಅಂದರೆ ಅವರಿಗೇನೋ ಸಹಾಯ ಮಾಡಬೇಕು ಅನ್ನೋ ರೀತಿಲಿ ಅವ್ರೇನೋ ಆಯಿತು ಅಂದರೆ ಅವರು ಬಂದರು, ನಿಮ್ಮ ಹತ್ರ ಸಹಾಯ ಪಡ್ಕೊಂಡ್ರು. ಹಾಗಂತ ಒಳ್ಳೆ ಮನಸ್ಸಿನಿಂದ ಹರಿಸಿ ಹೋಗೋದಕ್ಕಿಂತ ಇದನ್ನೆಲ್ಲ ಇವರು ಹೇಗೆ ಪಡ್ಕೊಂಡ್ರು, ಇವ್ರು ಹಾಗೆ ನಾನಾಗಬೇಕು ಅನ್ನೋ ರೀತಿಯಲ್ಲಿ ಕಣ್ಣು ದೃಷ್ಟಿ ಆಗಿದ್ದಾಗಿರ್ಬೋದು, ಇಲ್ಲ ಇನ್ಯಾವುದ್ಯಾವುದೋ ರೀತಿಯ ಒಂದಿಷ್ಟು ನಕಾರಾತ್ಮಕ ಪ್ರಭಾವಗಳನ್ನು ನಿಮ್ಮ ಮೇಲೆ ಬೀರ್ ಹೋದರು. ನಿಮ್ಮ ಸಂಬಂಧಿಕರಾಗಿರ್ಬೋದು, ಹೊರಗಡೆ ಜನರ ಎನರ್ಜಿ ಕೇವಲ ಕಣ್ಣು ದೃಷ್ಟಿ ಕನೆಕ್ಟ್ ಆದರೆ ನಿಮ್ಮ ಒಂದಿಷ್ಟು ವೈಯಕ್ತಿಕ ಸಂಬಂಧದ ಎನರ್ಜಿ ನಿಮ್ಮ ಮೇಲೆ ಒಂದಿಷ್ಟು ದುಷ್ಟ ಪರಿಣಾಮವನ್ನು ಬೀರುವ ಹಾಗೆ ಮಾಡಿಬಿಡ್ತು. ಅಷ್ಟರ ಮಟ್ಟಿಗೆ ನಿಮ್ಮ ನಡೆ, ನುಡಿ, ವರ್ತನೆ ಆಗಿರ್ಬೋದು, ನಿಮ್ಮ ಒಂದಿಷ್ಟು ಮನೆಯಲ್ಲಿ ಒಂದಿಷ್ಟು ಬೆಳವಣಿಗೆ, ಜೀವನದಲ್ಲಿ ಒಂದಿಷ್ಟು ಬೆಳವಣಿಗೆ ಅವರಿಗೆ ಒಂದು ಕೆಂಪು ಕಣ್ಣಿಗೆ ಕಾರಣ ಆಯಿತು. ಉರಿಯುವ ಕೆಂಡದಂತೆ ಅವರು ನಿಮ್ಮನ್ನು ಸುಟ್ಬಿಟ್ರು ಅನ್ನೋ ರೀತಿಯಲ್ಲಿ. ಅಂದರೆ ನೀವು ಭಗವಂತನ ಶರಣದಲ್ಲೇ ಇದ್ದರೂ ಕೂಡ ಕೆಲವೊಂದು ಸಾರಿ ನಿಮ್ಮ ಅತಿಯಾದ ಒಂದಿಷ್ಟು ವಿಚಾರಗಳನ್ನು ತೋರಿಸ್ಕೊಳ್ಳೋ ಹೋಗೋ ವಿಚಾರದಲ್ಲಿ ನಿಮಗೆ ಅದು ಅದರ ಪ್ರಭಾವ ಬೀರುತ್ತೆ. ಯಾಕಂದರೆ ಇಲ್ಲಿ ಅಮೃತ ಅತಿಯಾದರೆ ವಿಷ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ನೀವು ಸಾಕಷ್ಟು ವಿಚಾರಗಳಲ್ಲಿ ಸಮಸ್ಯೆಗಳನ್ನು ಎದುರಿಸಿದ್ದೀರ. ಈಗ 3 ತಿಂಗಳಲ್ಲಿ ನಿಮಗೆ ಬದಲಾವಣೆ ಆಗುತ್ತೆ. ಯಾಕಂದರೆ ಈಗಾಗಲೇ ನೀವು ತುಂಬ ಕಷ್ಟದ ದಿನಗಳನ್ನು, ಒಂದಿಷ್ಟು ಸಮಸ್ಯೆಗಳನ್ನು ಮಾಡಿಕೊಂಡು, ನಾನು ಹಾಗೆ ಮಾಡಿದ್ದಕ್ಕೆ, ತಪ್ಪು ನಿರ್ಧಾರ ತಗೊಂಡಿದ್ದಕ್ಕೆ ಈ ರೀತಿ ಆಯಿತು. ನಮ್ಗೆ ಏನೇ ಸಿಕ್ಕರೂ ಕೂಡ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು, ಹೇಳಕ್ಕೆ ಹೋಗಬಾರ್ದು ಅಂತಾರೆ. ಹಾಗೆ ಕೆಲವೊಂದು ವಿಚಾರಗಳನ್ನು ನಾವು ಎಷ್ಟು ಬೇಕೋ ಅಷ್ಟನ್ನೇ ಹಂಚ್ಕೊಳ್ಬೇಕು. ಇನ್ನೊಂದಿಷ್ಟು ನಮ್ಮ ಹತ್ರ ಎಷ್ಟೇ ಅಗಾಧವಾದ ಸಂಪತ್ತಿದ್ರೂ ಕೂಡ ಅದನ್ನು ಕಾಣದ ರೀತಿಯಲ್ಲಿ ನಾವು ವ್ಯವಹರಿಸಬೇಕೇ ಹೊರತು ತೋರಿಸ್ಕೊಳ್ಳುವ ರೀತಿಯಲ್ಲಿ ನಾವು ಅದನ್ನು ಹಂಚಬಾರ್ದು. ಎಲ್ಲಿಗೆ ಕೊಡಿ, ನೀವು ದಾನದ ರೂಪದಲ್ಲೇ ಕೊಡಿ, ಸೇವೆಯ ರೂಪದಲ್ಲೇ ಕೊಡಿ, ಇಲ್ಲ ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ರೂಪದಲ್ಲೇ ಕೊಡಿ, ಇಲ್ಲ ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಅತಿಥಿ ಸತ್ಕಾರದ ರೂಪದಲ್ಲೇ ಕೊಡಿ. ಅದಕ್ಕೊಂದು ಲಿಮಿಟೇಷನ್ ಅಂತ ಇರಬೇಕು. ಅದನ್ನು ಅತಿಯಾಗಿ ತೋರಿಸಿಕೊಳ್ಳುವ ರೀತಿಯಲ್ಲಿ ನೀವು ಹೋಗಿದ್ದಕ್ಕೆ ನಿಮಗೆ ಒಂದು ಪಾಠ ಸಿಕ್ಕಿದೆ. ಅದು ಕರ್ಮದ ಮೂಲಕ ಒಂದಿಷ್ಟು ನಿಮಗೇನೋ ಕಲಿಸ್ಬೇಕಾಗಿತ್ತು ಗುರು, ಇಲ್ಲಾಂದ್ರೆ ನೀವು ಇನ್ನೂ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತೀರ ಅನ್ನೋ ರೀತಿಯಲ್ಲಿ. ಈಗ ಬಿಡಿ, ನಿಮಗೇನು ಕೆಟ್ಟದ್ದು ಮಾಡಿದ್ರು, ಒಂದಿಷ್ಟು ಸಮಸ್ಯೆಗಳನ್ನು ಉಂಟು ಮಾಡಿದ್ರು, ಅವರೀಗ ನೀವಾದರೂ ಕಷ್ಟದ ಸ್ಥಿತಿಯಲ್ಲಿ ಈಗ ಸಮಸ್ಯೆಗಳನ್ನು ಎದುರಿಸಿ ನಿಂತಿದ್ದೀರಾ, ಒಂದು ಭರವಸೆ ಇಟ್ಕೊಂಡು ಇವತ್ತೆಲ್ಲ ಒಳ್ಳೇದಾಗತ್ತೆ, ನಾಳೆ ಖಂಡಿತ ಬದಲಾವಣೆ ಆಗತ್ತೆ, ನಾನು ಏನು ಕಷ್ಟಗಳನ್ನು ಅನುಭವಿಸಿದ್ದೀನಲ್ಲ ಅದೆಲ್ಲ ನನ್ನ ತಪ್ಪಿನಿಂದ ಆಗಿತ್ತು, ನಾನು ತಪ್ಪು ಮಾಡಿಬಿಟ್ಟೆ, ದುಡುಕ್ಬಿಟ್ಟೆ ಅನ್ನೋ ರೀತಿಲಿ ನೀವು ನಿಮಗೆ ಹೇಳ್ಕೊಳ್ತಾ ಇದ್ದೀರಾ. ನೀವು ಅಷ್ಟರ ಮಟ್ಟಿಗಾದರೂ ನಿಂತು ನನಗೆಲ್ಲ ಮುಂದೆ ಒಳ್ಳೇದಾಗುತ್ತೆ ಅನ್ನೋ ರೀತಿಲಿ ಕನಸನ್ನು ಕಾಣ್ತಿದ್ದೀರಾ. ಆದರೆ ನಿಮ್ಮ ಮೇಲೆ ಯಾರು ಕೆಟ್ಟ ದೃಷ್ಟಿ ಹಾಕಿದ್ರು, ಇಲ್ಲ ನಿಮ್ಮ ಮೇಲೆ ನಿಮ್ಮ ಒಂದು ಬೆಳವಣಿಗೆಯನ್ನು ಕಂಡು ಏನೋ ಮಾಟ ಮಂತ್ರ ಆಗಿರ್ಬೋದು ನೆಗೆಟಿವ್ ಎನರ್ಜಿಯ ಪರಿಣಾಮವನ್ನು ಬೀರಿದ್ರು, ಅವರೀಗ ತುಂಬ ಇನ್ನೂ ಹೇಯವಾದ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಒಳ್ಳೆಯ ಮನಸ್ಸು, ಕೆಲವೊಂದು ಸಾರಿ ನೀವು ಹೇಳ್ತಿರಲ್ಲ, ನಾನು ತುಂಬ ಒಳ್ಳೇದು ಮಾಡಿಬಿಟ್ಟೆ, ನನಗೆ ಒಳ್ಳೇದಾಗಿದ್ದಕ್ಕೆ ನನಗೆ ಮೋಸ ಆಯಿತು, ನಾನು ತುಂಬ ಒಳ್ಳೆತನ ತೋರಿಸಿದ್ದು ತಪ್ಪಾಯಿತು. ತಪ್ಪು ತೋರಿಕೆ ತೋರಿಸಿದ್ರಿಂದ ತಪ್ಪಾಯಿತು, ಅದು ಒಳ್ಳೆಯದೇ ಒಂದು ರೀತಿಯಲ್ಲಿ ನೀವು ಯೋಚಿಸ್ತಾ ಇರೋದು. ಹಾಗಂತ ಆ ಒಳ್ಳೇದು ಏನು ಮಾಡಿದಿರಲ್ಲ ಅದು ಕೆಟ್ಟದಾಗಿಲ್ಲ. ನಿಮಗೆ ಇವತ್ತು ಈ ಹಂತದಲ್ಲಾದರೂ ನಿಮ್ಮ ನಿಲ್ಲಿಸಿದೆ. ಇದು ನಿಲ್ಲೋ ಶಕ್ತಿನೂ ಕೂಡ ಕೆಟ್ಟದ ಮಾಡಿದವರಿಗೆ ಇಲ್ಲ. ಈಗ ನಿಮ್ಮ ಮೇಲೇನು ಮಾಟ ಮಂತ್ರ ಪ್ರಯೋಗ ಏನು ಮಾಡಿದ್ರಲ್ಲ ಅವ್ರಿಗೆ ಅದಿಲ್ಲ. ಈಗ ಒಂದಿಷ್ಟು ಕಾಯಿಲೆಗಳನ್ನು ಅನುಭವಿಸ್ಬೋದು, ನವನವ ನರಕವನ್ನು ರೀತಿಯಲ್ಲಿ, ಅಂದರೆ ಇಲ್ಲೇ ಅನುಭವಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಪರಿಸ್ಥಿತಿಗಳು ಅವರ ಜೀವನದಲ್ಲಿ ಹದಗೆಡ್ತಾ ಇದ್ದಾವೆ. ಅದನ್ನು ನೀವೀಗ ನೋಡಿದ್ದೀರಾ, ಕಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಕೂಡ ಕೆಲವರ ಎನರ್ಜಿಗೆ ಬರ್ತಾ ಇದೆ. ಹಾಗಾಗಿ ಇಲ್ಲಿ ನೀವು ಒಳ್ಳೆತನ ಮಾಡಿದ್ದಕ್ಕೆ ಒಳ್ಳೆಯದೇ ಸಿಕ್ಕಿದೆ, ಆದರೆ ಅದು ಅತಿ ಆಗಿತ್ತು ಅಂತೇಳಿ ಇಲ್ಲಿ ಗುರು ಹೇಳ್ತಿದ್ರು. ತುಂಬ ಅತಿ ಆಗಿಬಿಟ್ಟಿತ್ತು ವರ್ತನೆ. ಅದಕ್ಕಿಲ್ಲಿ ಒಂದು ಬ್ರೇಕ್ ಕೊಡಲೇಬೇಕಾಗಿತ್ತು. ಅಂದರೆ ಒಂದು ನಿಮ್ಮ ಬೌಂಡ್ರೀಸಲ್ಲಿ ನಿಮ್ಮನ್ನು ಇಟ್ಕೊಳ್ಳೋಕ್ಕೆ ಒಂದು ಹಂತವನ್ನು ಕ್ರಿಯೇಟ್ ಮಾಡಬೇಕಾಗಿತ್ತು. ಯಾಕಂದರೆ ನೀವು ಗುರುವಿನಲ್ಲಿ ನಂಬಿಕೆ ಇಟ್ಟಿದ್ರಿ, ಒಳ್ಳೆಯದನ್ನೇ ಮಾಡಿದ್ರಿ. ಹಾಗಾಗಿ ಇಲ್ಲಿ ನಿಮಗೆ ಗುರುವು ಒಂದಿಷ್ಟು ಪರಿವರ್ತನೆಗಳನ್ನು ಕೊಟ್ಟರು, ಪರೀಕ್ಷೆಗಳನ್ನು ಎದುರಿಸುವಂಥ ಸಂದರ್ಭ ತಂದು ನಿಮ್ಮನ್ನೇ ಗಟ್ಟಿ ಹಾಕ್ಸಿದ್ರು. ಈಗ 3 ತಿಂಗಳಲ್ಲಿ ನೀವೇನೆಲ್ಲ ಶ್ರಮ ಪಟ್ಟಿದ್ರು, ಒಳ್ಳೆಯದೇನೆಲ್ಲ ಕೊಟ್ಟಿದ್ರು, ಆವಾಗ ಅದಕ್ಕೆಲ್ಲ ಪ್ರತಿಫಲ ಸಿಗುವಂಥ ಸಮಯ ಶುರುವಾಗಿದೆ. ಖಂಡಿತ ಒಂದು ಗುಡ್ ಲಕ್, ಒಂದು ಯಾವ ರೀತಿ ಅಂದರೆ ಒಂದು ಸಂಭ್ರಮದ ಆಚರಣೆ. ಅಮ್ಮ ಇಲ್ಲ ಮತ್ತು ಮಕ್ಕಳು ಹೇಳ್ತಾ ಇರ್ಬೋದು, ಇಲ್ಲ ನೀವು ಹೇಳ್ತಾ ಇರ್ಬೋದು, ಇಲ್ಲ ಆ ಗುರುವಿಗೆ ಇಲ್ಲ ಭಗವಂತನಿಗೆ ನೀವು ಹೇಳ್ತಾ ಇರ್ಬೋದು, ಈ ಪರಿವರ್ತನೆ ನನ್ನ ಜೀವನದಲ್ಲಿ ಬರುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅಂತ ನೀವು ಹೇಳ್ತೀರಾ. ಅಂಥ ಅನುಭವ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗತ್ತೆ. ಆದರೆ ಅದ್ರ ಹಿಂದೆ ಏನಿದೆ ಗೊತ್ತಾ, ನಿಷ್ಠೆ ಇದೆ, ನಿಮ್ಮದು ಒಳ್ಳೆಯ ಉದ್ದೇಶ ಇದೆ. ಯಾಕಂದರೆ ದಿನಾ ನೀವು ಹೊರಗಡೆ ಒಂದಿಷ್ಟು ಜನರ ಎದುರಿಗೆ ತುಂಬ ಪ್ರೇರಣಾತ್ಮಕವಾಗಿದ್ದೀರಾ, ಒಳಗಳ್ತಾ ಇದ್ದೀರಾ. ಆದರೂ ಆ ಅಳುವಿನ ಒಳಗೆ ನಿಮಗೆ ಒಂದು ನಂಬಿಕೆ ಇದೆ ಗುರುವಿನ ಮೇಲೆ. ಖಂಡಿತ ನನ್ನ ಬಾಬಾ ನನ್ನ ಜೀವನದಲ್ಲಿ ಇದ್ದಾರೆ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ಈ ಸಮಸ್ಯೆಯಿಂದ ಹೊರಗೆ ತರ್ತಾರೆ. ನಾನು ಒಟ್ಟು ಕಾರ್ಡ್ಗಳ ಎನರ್ಜಿಯನ್ನು ನಿಮಗೆ ಸುವಿಸ್ತಾರವಾಗಿ ಬಿಡಿಸಿದ್ದೀನಿ. ಖಂಡಿತ ಇಲ್ಲಿ ನಿಮಗೆ 3 ತಿಂಗಳಲ್ಲಿ ಒಟ್ಟಾರೆಯಾಗಿ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ, ಅದು ಒಂದು ನೀವೇನೋ ಅಂದ್ಕೊಂಡ್ರಿ,
ನಂಬ್ರಿ. ಒಟ್ಟು ಬಾಬಾರವರನ್ನು ನಂಬಿ ನೀವು ಎಲ್ಲಿ ಕಾಲಿಟ್ಟಿದ್ದೀರಾ ಅಲ್ಲೊಂದಿಷ್ಟು ಸೋಲ್ ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗಿ ಸಹಾಯ ಮಾಡಿದೆ. ಒಂದಿಷ್ಟು ಬದಲಾವಣೆ ಸಿಕ್ಕಿದೆ, ಒಂದಿಷ್ಟು ಯಾವುದೋ ರೀತಿ ಸಹಾಯ. ಒಂದು ರಸ್ತೆಯಲ್ಲಿ ಹೋದ್ರಿ, ಎಡವಿದ ತಕ್ಷಣ ಯಾರು ನಿಮ್ಮನ್ನು ಕೈ ಹಿಡಿದು ಎತ್ತಿದ್ರು ಅಂದರೆ ಅಲ್ಲಿ ನಿಮ್ಮ ನಿಷ್ಠೆ ಇತ್ತು. ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ, ನಾನು ಎಲ್ಲೇ ಹೋದರೂ ನನ್ನನ್ನು ಕಾಪಾಡ್ತಾರೆ, ರಕ್ಷಿಸ್ತಾರೆ, ಮಾರ್ಗದರ್ಶಿಸ್ತಾರೆ. ಅದೇ ಎನರ್ಜಿ ನಿಮಗೆ ಕನೆಕ್ಟ್ ಆಯಿತು. ಒಂದು ಉತ್ತಮ ಸಮಯದಲ್ಲಿ ನೀವು ಯಾರಿಗೋ ತುಂಬ ಸಹಾಯ ಮಾಡಿದ್ರಿ, ಅದರಿಂದ ಒಂದಿಷ್ಟು ಕೆಟ್ಟದಾಯಿತು ನಿಮಗೆ. ಈಗೆಲ್ಲ ಒಂದು ಕಳ್ಕೊಂಡ ಹಂತದಲ್ಲಿ ನಿಂತಿದ್ದೀರಾ. ಈ ಸಮಯದಲ್ಲಿ ನೀವು ನಿಂತಿದ್ದೀರಾ ಅಂದರೂ ಕೂಡ ಅವರು ಸಹಾಯ ಮಾಡಿದ್ದಾರೆ ಅದು ನಿಲ್ಲಕ್ಕೆ. ಕೆಲವೊಂದು ಸಾರಿ ಎಲ್ಲ ಇದ್ದರಿಗೂ ನಿಲ್ಲಕ್ಕೆ ಶಕ್ತಿ ಇರೋದಿಲ್ಲ, ಆದರೆ ನಿಮ್ಮ ಹತ್ರ ಎಲ್ಲ ಕಿತ್ಕೊಂಡ್ಬಿಟ್ಟಿದೆ ಅನ್ನೋ ರೀತಿಲಿ. ಆದರೆ ನಿಮ್ಮನ್ನು ನಿಲ್ಲಿಸಿದ್ದಾರೆ ಅಂದರೆ ಖಂಡಿತ ನಿಮ್ಗೆ ಇನ್ನೂ ಮುಂದೆ ಒಳ್ಳೆಯದಿದೆ ಅನ್ನೋ ರೀತಿಲಿ ನಿಮ್ಮನ್ನು ಅದಕ್ಕೆ ಅರ್ಹರಾಗಿ ನಿಲ್ಲಿಸಿದ್ದಾರೆ ಅನ್ನೋ ರೀತಿಲಿ ಇಲ್ಲಿ ಬರ್ತಾ ಇದೆ. ಇದನ್ನು ನೀವು ನಂಬಲೇಬೇಕಂದ್ರೆ ಒಂದಿಷ್ಟು ನನಗೆ ಅದು ಬೇಕು ಇದು ಬೇಕು ಅಂತೇಳಿ ಕೇಳುತ್ತಾ ಅನ್ನೋ ರೀತಿಲಿ ವಾಕಿ ಟಾಕಿ ಮೇಲೆ ಕೈ ಇಟ್ಟಿದ್ದೀರಲ್ಲ, ಬೇಕು ಅನ್ನೋದನ್ನು, ಆ ಬೆರಳನ್ನು ತೆಗೆದು ಆ ಬೆರಳನ್ನು ಕೇಳಿಸಿಕೊಳ್ಳುವ ಬಟನ್ ಮೇಲೆ ಒತ್ತೋದನ್ನು ಮರೆತು ಬಿಟ್ಟಿದ್ದೀರಾ. ಅದನ್ನು ಒತ್ತಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ನಾನು ಕೂಡ ಅನೇಕ ರೀತಿಯ ಒಂದು ಸನ್ನೆಗಳ ಮೂಲಕ ನಿಮಗೆ ಕನೆಕ್ಟ್ ಆಗಲಿಕ್ಕೆ ಬಯಸ್ತೀನಿ. ಹಾಗೆ ನೀವು ಸರಿಯಾಗಿ ಅದನ್ನು ಕೇಳಿಸ್ಕೊಳ್ಳಲ್ಲ. ನಂತರ ನಾನು ಬೇಡಿದ್ದೆ ಆದರೆ ನಾನು ಕೊಟ್ಟಿಲ್ಲ ಅನ್ನೋ ರೀತಿಲಿ ನೀವು ನನ್ನ ಮೇಲೆ ಆರೋಪ ಮಾಡ್ತೀರಾ ಅನ್ನೋ ರೀತಿಲಿ ಕೂಡ ನಿಮಗೆ ಪ್ರಶ್ನೆ ಬರ್ತಾ ಇದೆ. ಸ್ಪಷ್ಟವಾಗಿ ಹೇಳೋದಂದರೆ ಸಂವಾದ ನಡೀತಾ ಇದೆ ಅಂದರೆ ಅದು ಒಬ್ಬರು ನಡ್ಸೋಕ್ಕೆ ಸಾಧ್ಯನಾ ಹೇಳಿ? ಇಬ್ಬರು ನಿಂತರೆ ತಾನೇ. ಒಂದು 3-4 ಜನ ಕುಂತು, ಇಲ್ಲ ಇಬ್ಬರಾದರೂ ಎದುರ ಬದ್ರ ಕೂತು ಅದು ಮಾತಾಡಿದರೆ ಒಂದು ಸಂವಾದ ಅಂತ ಅನ್ಸ್ಕೊಳ್ಳುತ್ತೆ ಅಲ್ವಾ? ಅದು ಬಿಟ್ಟು ಒಬ್ಬರೇ ಮಾಡಿದರೆ, ಒಂದು ಕಡೆಯಿಂದನೇ ನೀವು ಮಾತನಾಡಿದರೆ ಅದನ್ನು ಸಂವಾದ ಅಂತಾರ? ಯೋಚನೆ ಮಾಡಿ. ಅದನ್ನೇ ಹೇಳ್ತಾ ಇರೋದು ಇಲ್ಲಿ ಬಾಬಾ. ಹಾಗಾಗಿ ಒಂದಿಷ್ಟು ಜನರಲ್ಲಿ ಹೇಗಾಗಿದೆ ಅಂದರೆ ಅದು ತುಂಬ ಸಮಸ್ಯೆನ ಎದುರಿಸ್ತಾ ಇದ್ದೀರಿಲ್ಲ ಅಂತಲ್ಲ, ಅದು ಒಂದಿಷ್ಟು ನಿಮ್ಮದೇ ಆದ ಸ್ವಂತ ವಿಚಾರಗಳಲ್ಲಾಗಿರ್ಬೋದು, ವೈಯಕ್ತಿಕ ವಿಚಾರದಲ್ಲಿ ಅದು ಗಂಡ ಇಲ್ಲ ಒಂದು ರೀತಿ ಏನೋ ಸಮಸ್ಯೆ ಮಾಡ್ತಾ ಇದ್ದಾರೆ ಅನ್ನೋದು ಬರ್ತಾ ಇದೆ. ಅಂದರೆ ಇಲ್ಲಿ ಅವರಿಗೆ ಪ್ರಾರಬ್ಧ ಕರ್ಮ ಅನ್ನೋದು ಕಾಡುತ್ತೆ. ಅವರು ಇಲ್ಲಿ ನಿಮಗೆ ತೊಂದರೆನೂ ಕೊಡ್ತಾ ಇದ್ದಾರೆ. ನಿಮಗೆ ಇದು ನಿಮ್ಮ ಕರ್ಮ ಕಳ್ಕೊಳ್ಳೋ ಅಂಥ ಸಮಯ, ಅವರು ಕೂಡ್ಕೊಳ್ಳೋ ಅಂಥ ಸಮಯ ಅಂತಲೇ ಕಾಣುತ್ತೆ. ಇಲ್ಲಿ ನಾನು ಸುಳ್ಳು ಹೇಳೋಕ್ಕೆ ಬರೋದೇ ಇಲ್ಲ. ಯಾಕಂದರೆ ಅವ್ರು ನಿಮಗೆ ನೋವು ಕೊಟ್ಟು, ನೀವು ತುಂಬಾ ಮೊದಲು ನೋವಲ್ಲಿದ್ದೀರಾ, ನಿಮ್ಮ ಪ್ರಾರಬ್ಧ ಕರ್ಮವನ್ನು ಕಳ್ಕೊಳ್ತಾ ಇದ್ದಾರೆ ಈ ರೀತಿ ಒಂದು ಹಂತದಲ್ಲಿ ನಿಂತು. ಅವ್ರು ನಿಮಗೆ ಅದನ್ನು ಕಳ್ಕೊಳ್ಳೋಕ್ಕೆ ಸಹಾಯ ಮಾಡೋದು ಬಿಟ್ಟು ಮತ್ತಷ್ಟು ನಿಮ್ಮ ಮೇಲೆ ಒಂದಿಷ್ಟು ಒತ್ತಡ ಆಗಿರ್ಬೋದು, ಮಾನಸಿಕ ದೈಹಿಕ ಹಿಂಸೆ ಮಾಡ್ತಾ ಇದ್ದಾರೆ. ಅಂದರೆ ಅವ್ರ ಕರ್ಮವನ್ನು ಕೂಡ್ಕೊಳ್ತಾ ಇದ್ದಾರೆ, ನಿಮ್ಮ ಕರ್ಮವನ್ನು ಕಳೀತಾ ಇದ್ದಾರೆ. ನೀವು ಖುಷಿ ಪಡಿ, ಕೆಲವೊಂದು ಸಾರಿ ಖುಷಿ ಪಡಲೇಬೇಕಾಗತ್ತೆ. ಅವ್ರು ಬದಲಾವಣೆ ಆಗಬೇಕು, ಅವರೊಂದಿಷ್ಟು ಒಳ್ಳೆಯ ಪರಿವರ್ತನೆ ಆಗಬೇಕು ಅಂತ ಹೇಳಿ ನೀವು ಬಯಸ್ತಾ ಇರೋದು ತಪ್ಪಂತ ಅಲ್ಲ. ನೀವು ಆ ಪರಿವರ್ತನೆ ಅವರಲ್ಲಿ ಒಂದು ನಿರೀಕ್ಷೆ ಇಟ್ಟಿದ್ದೀರಾ ಅಂದರೆ ಅದು ಒಂದಲ್ಲ ಒಂದು ದಿನ ನಡೆಯುತ್ತೆ. ಭಗವಂತ ಅವರನ್ನು ಒಮ್ಮೆ ಪೆಟ್ಟು ಕೊಟ್ಟಾದರೂ, ಕೆಳಗೆ ಬೀಳಿಸಾದರೂ ನಿಮ್ಮ ಬೆಲೆ ಏನು ಅನ್ನೋ ರೀತಿಯಲ್ಲಿ ಅವರಿಗೆ ಅರಿವನ್ನು ಮಾಡಿಸಿದ್ದಾರೆ. ಇದು ನಿಮಗೆ ವಾಸ್ತವ ಎನರ್ಜಿಯಲ್ಲಿ ಕನೆಕ್ಟ್ ಆಗಿದೆ ಅಲ್ವಾ? ಖಂಡಿತ. ಹಾಗೆ ನಿಮ್ಮ ಮನದೊಳಗೆ ಏನಿದೆಯಲ್ಲ, ಭಗವಂತ ನಾನು ಯಾವ ಜನ್ಮದಲ್ಲಿ ಪ್ರಾರಬ್ಧ ಕರ್ಮದಲ್ಲಿ ನಾನು ಈ ರೀತಿಯೆಲ್ಲ ತಪ್ಪು ಮಾಡಿದ್ನೋ, ಹಿಂದೆ ನೀವು ಅದ್ರ ಬಗ್ಗೆ ನೀವು ಏನೂ ಅಂದ್ಕೊಳ್ತಾ ಇರಲಿಲ್ಲ. ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಮುಂದೇನು ಹಿಂದೇನು ಮಾಡಬೇಕು, ಭವಿಷ್ಯ ಹೇಗಿರ್ಬೇಕು, ಅದು ಯಾವುದು ನಿಮಗೆ ಗೊತ್ತಿರಲಿಲ್ಲ. ಆದರೆ ಈ ಎನರ್ಜಿಗೆ ಈ ಒಂದಿಷ್ಟು ವಿಡಿಯೋಗಳನ್ನು ನೋಡೋಕ್ಕೆ ಶುರು ಮಾಡಿದ ಮೇಲೆ, ಭಗವಂತನಲ್ಲಿ ಗುರುವಿನಲ್ಲಿ ನಂಬಿಕೆ ಇಟ್ಟು ಒಂದು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಿಮ್ಮ ಪ್ರಯಾಣ ಶುರುವಾದ ಮೇಲೆ, ಹೌದು ನನ್ನ ಪ್ರಾರಬ್ಧ ಕರ್ಮದಲ್ಲಿ ಏನು ನಾನು ಕೊಟ್ಟಿದ್ನೋ ಅದೇ ನನಗೆ ಈ ವರ್ತಮಾನದಲ್ಲಿ ಸಿಕ್ಕಿದೆ. ಆದರೆ ಈ ವರ್ತಮಾನದಲ್ಲಿ ನಾನು ಏನು ಕೊಡ್ತೀನೋ ಅದು ನನ್ನ ಭವಿಷ್ಯಕ್ಕೆ ನನಗೆ ಸಿಗುತ್ತೆ ಅನ್ನೋದು ನಿಮಗೀಗ ವಾಸ್ತವವಾಗಿ ಒಂದು ಸತ್ಯ ಅರ್ಥ ಮಾಡ್ಕೊಂಡಿದ್ದೀರ. ಅದರ ಆಧಾರದ ಮೇಲೆ ನೀವು ಬದಲಾವಣೆ ಮಾಡಿಕೊಂಡು ಒಂದಿಷ್ಟು ಎಷ್ಟೇ ಸಂಘರ್ಷಗಳು ಎದುರಾಗಿರಲಿ, ಸಮಸ್ಯೆಗಳು ಎದುರಾಗಿರಲಿ, ಪರಿಸ್ಥಿತಿಗಳು ಎದುರಾಗಿರಲಿ, ಎಷ್ಟೇ ನೋವು ಸಿಗ್ತಾ ಇದ್ದರೂ ಕೂಡ ಒಂದಿಷ್ಟು ವಿಚಾರಗಳಲ್ಲಿ, ಒಂದಿಷ್ಟು ವೈಯಕ್ತಿಕ ಸಮಸ್ಯೆಗಳಲ್ಲಾಗಿರ್ಬೋದು, ಅದು ಪ್ರೀತಿಯ ವಿಚಾರದಲ್ಲಿ ಆಗಿರ್ಬೋದು, ನೀವೀಗ ತಟಸ್ಥವಾಗಿ ನಿಂತು ಅವುಗಳನ್ನು ಏನೇ ಬರಲಿ ನಾನು ಅನುಭವಿಸ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ನಿಂತಿದ್ದೀರಾ. ಅಂದರೆ ಗುರು ನಿಮ್ಮ ಜೊತೆಗಿರೋದ್ರಿಂದ, ಅವರ ಬಲ ನಿಮ್ಮ ಜೊತೆಗಿರೋದ್ರಿಂದ ಈ ರೀತಿ ನಿಮಗೆ ಈ ಒಂದು ವಿಶ್ವಾಸ, ಆತ್ಮವಿಶ್ವಾಸ, ಜಾಗೃತವಾದ ಒಂದು ಊರ್ಜೆಯೊಂದಿಗೆ ನಿಮಗೆ ಕನೆಕ್ಟ್ ಆಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನೀವು ಕಳ್ಕೊಳ್ತೀರಾ, ಖಂಡಿತ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಇದೇ ಜನ್ಮದಲ್ಲಿ ಅದನ್ನು ಮುಂದೆ ತಗೊಂಡು ಹೋಗೋ ಬದಲು ಇದೇ ಜನ್ಮದಲ್ಲಿ ಕಳ್ಕೊ ಅಂತ ಹೇಳಿ ಬಾಬಾ ಹೇಳ್ತಿದ್ರೆ. ಅಂದರೆ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ನೀವೀಗ ಗುರುವಿನ ಶರಣದಲ್ಲಿದ್ದೀರಾ, ಅವ್ರು ಹೇಗೆ ನಿಮ್ಮನ್ನು ಒಳ ಒಂದು ದೃಷ್ಟಿಯಿಂದ, ಅದೃಶ್ಯ ಕೈಗಳಿಂದ ಹೇಗೆ ನಿಮ್ಮನ್ನು ಗುಣಪಡಿಸ್ತಾ ಇದ್ದಾರೆ, ಹೇಗೆ ನಿಮ್ಮ ಪ್ರಾರಬ್ಧ ಕರ್ಮವನ್ನು ಕಳೀತಾ ಇದ್ದಾರೆ, ಹೇಗೆ ನಿಮ್ಮ ಸುಂದರ ಭವಿಷ್ಯವನ್ನು ರೂಪಿಸಿಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಇಲ್ಲಿ ಬಾಬಾರವರು ಇದ್ದಾಗಿನ ಒಂದು ಮಾತಿದು. ಸಚ್ಚರಿತ್ರೆಯಲ್ಲಿ ಕಥೆಯನ್ನು ನೀವು ಓದಿರ್ತೀರ, ಬಾಬಾರವ್ರಿಗೆ ಕನೆಕ್ಟ್ ಆಗಿದ್ದೀರಾ ಅಂದರೆ ಖಂಡಿತ. ಒಂದು ದಿನ ಒಬ್ಬರು ಕಾಲಲ್ಲಿ ತುಂಬ ದೊಡ್ಡ ಕುರ ಆಗಿರುತ್ತೆ. ಅವರು ತುಂಬ ಆ ಒಂದು ನೋವಿನಿಂದ, ಅಂದರೆ ಅದೊಂದು ಗಡ್ಡೆ ರೀತಿ ಬೆಳೆದಿರುತ್ತೆ, ಅದರ ಮೇಲೆಲ್ಲ ಒಂದು ಸಣ್ಣ 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 ಗಡ್ಡೆಗಳು, ಈ ರೀತಿ ಒಂದಿಷ್ಟು ಕಾಲು ಬಾವು ಬಂದಿರುತ್ತೆ. ಯಾವುದರಿಂದನೂ ಅದಕ್ಕೆ ಪರಿಹಾರ ಸಿಕ್ಕಿರೋದಿಲ್ಲ. ಅದೊಂದು ರೀತಿ ಕಾಯಿಲೆ ಅಂತಲೇ ಆಗಿರುತ್ತೆ. ಅದು ಪ್ರಾರಬ್ಧ ಕರ್ಮ, ಅದೇ ಪ್ರಾರಬ್ಧ ಕರ್ಮ. ಅರ್ಥ ಮಾಡ್ಕೊಳ್ಳಿ. ನಾವು ಹೇಳ್ತೀವಲ್ವ, ಒಂದಿಷ್ಟು ಕಾಯಿಲೆಗಳು ನಮ್ಮನ್ನು ಆವರಿಸಿದ್ದಾವೆ ಅಂದರೆ ಅದು ಪ್ರಾರಬ್ಧ ಕರ್ಮನೇ.
ಅದು ನಮಗೆ ಕಳ್ಕೋಬೇಕು ಅಂದರೆ ಅದು ಭಗವಂತನ ಶರಣದಲ್ಲೇ ಹೋಗಬೇಕು. ನಾವು ಅದಕ್ಕೊಂದು ಒಳ್ಳೆಯ ಟ್ರೀಟ್ಮೆಂಟ್ ಸಿಗಬೇಕು ಅಂದ್ರೂ ಅವ್ರ ಇಚ್ಛೆ ಇರಬೇಕು. ಹಾಗಾಗಿ ನಮಗೆ ಆಸ್ಪತ್ರೆ ಸಹಾಯ ಮಾಡುತ್ತಿಲ್ಲ ಅಂತಲ್ಲ, ಆದರೆ ಅದಕ್ಕೆ ಅಲ್ಲಿಗೆ ಹೋಗಿ ಅದನ್ನು ಕಳ್ಕೊಳ್ಳೋಕ್ಕೆ ಪ್ರೇರಣೆಯ ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು, ಒಬ್ಬರು ಸಹಾಯ ಆಗಿರ್ಬೋದು, ಅಲ್ಲಿ ಒಳ್ಳೆಯ ಉತ್ತಮವಾದ ಡಾಕ್ಟ್ರ್ ಸಿಗೋದಾಗಿರ್ಬೋದು, ಒಂದು ಉತ್ತಮ ಟ್ರೀಟ್ಮೆಂಟ್ ಸಿಗೋದಾಗಿರ್ಬೋದು, ಎಲ್ಲವೂ ಒಂದು ಪೂರ್ವ ನಿಯೋಜಿತ ಗುರುವಿನ ಶರಣದಲ್ಲಿ ಇದ್ದರೆ ಮಾತ್ರ ಸಿಗುತ್ತೆ. ಇಲ್ಲ ನಾನೇ ಮಾಡ್ಕೊಳ್ತೀನಿ ಅಂದರೆ ಹಣ ಖರ್ಚು ಮಾಡ್ತೀರಾ, ಆದರೆ ಸಮಸ್ಯೆಗೆ ಪರಿಹಾರ ಸಿಕ್ಕಿರಲ್ಲ ಅಲ್ವಾ. ಅದು ನಾನು ಅನ್ನೋದನ್ನು ತೋರಿಸುತ್ತೆ. ಅವರಲ್ಲಿ ಸಮರ್ಪಣೆಯಾಗಿ ನೀವು ಮಾಡ್ಕೊಳ್ಳೋದಕ್ಕೆ ಪರಿಹಾರ, ಅಲ್ಲಿ ಎಲ್ಲ ರೀತಿಯ ಒಂದಿಷ್ಟು ಸೋಲ್ ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗಿ ಸಹಾಯದ ರೂಪದಲ್ಲಿ ಅದು ನಿಮಗೆ ಸಿಗುತ್ತೆ. ಇದು ನಿಮಗೆ ಕನೆಕ್ಟ್ ಆಗಿದೆ ಎನರ್ಜಿ ಇದೇ ರೀತಿ. ಹಾಗೆ ಅವ್ರ ಕಾಲಲ್ಲಿ ತುಂಬ ಒಂದಿಷ್ಟು ಗಾಯಗಳಾಗಿ ಸಮಸ್ಯೆ, ದಿನನಿತ್ಯ ನರಳಾಟವನ್ನು ಅನುಭವಿಸ್ತಾ ಇರ್ತಾರೆ. ಯಾರೋ ಹೇಳ್ತಾರೆ ಬಾಬಾರವರ ಹತ್ರ ಅದಕ್ಕೆ ಪರಿಹಾರ ಇದೆ ಅಂತೇಳಿ. ತುಂಬ ದೂರದಿಂದ ನಡ್ಕೊಂಡು ಬಂದು ಬಾಬಾರವರ ಹತ್ರ ಇರ್ತಾರೆ, ಸಮಸ್ಯೆಗೆ ಪರಿಹಾರ ಸಿಗತ್ತಾ ಅಂತ. ಬಾಬಾ ಅವ್ರಿಗೊಂದು ಹಾಸಿಗೆ ಹಾಸ್ಕೊಟ್ಟು ಒಂದು ಕಡೆ ಇದ್ಬಿಡು ಅಂತ ಹೇಳ್ತಾರೆ. ದಿನ ನಾಮಸ್ಮರಣೆ ಮಾಡ್ತಾ ನಿನಗೇನು ಬರುತ್ತೋ ಒಳ್ಳೆಯ ಒಂದು ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ಬಿಡು ಅಂತ ಹೇಳ್ತಾರೆ. ಅವರು ಹೀಗೇ ಹೇಳ್ತಾರೆ. ಒಂದು ತಿಂಗಳಾಯಿತು, ಹೀಗೆ ಆಯಿತು. ಬಾಬಾ ನನಗೆ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರಲ್ಲ ನೀವು, ಆದರೆ ಬಾಬಾ ನನಗೆ ಯಾವುದೇ ರೀತಿ ಪರಿಹಾರ ಕೊಡ್ತಾ ಇಲ್ಲ. ತುಂಬ ಸಮಸ್ಯೆ ಅತಿರೇಕಕ್ಕೆ ಹೋಗ್ತಾ ಇದೆ, ಈ ನೋವು ತಡ್ಕೊಳಕ್ಕಾಗ್ತಾ ಇಲ್ಲ, ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಾಬಾ, ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಇದನ್ನು 10 ಜನ್ಮಗಳಿಗಾರು ವಿಸ್ತರಿಸ್ಬಿಡಿ, ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಬಾಬಾ ಸ್ವಲ್ಪ ಸಮಾಧಾನವಾಗಿರು ಅಂತ ಹೇಳ್ತಾರೆ. ಹೀಗೆ ಮಾತುಕತೆ ನಡೀತಾ ಇರುತ್ತೆ, ಒಂದು ಸಂವಾದ. ಸುಮ್ಮನೆ ಕೂತಿರ್ತಾರೆ ಬಾಬಾ. ಸ್ವಲ್ಪ ಹೊತ್ತು ಸುಧಾರಿಸ್ಕೊ, ಒಂದು ಕಾಗೆ ಬರುತ್ತೆ, ಆ ಕಾಗೆಯಿಂದ ಖಂಡಿತ ಈ ಸಮಸ್ಯೆಗೆ ನಾನು ಪರಿಹಾರ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಆಗ ಅವ್ರಿಗೆ ಖುಷಿ ಆಗ್ಬಿಡುತ್ತೆ, ಅಪ್ಪ ಬಾಬಾ ಒಂದು ಸಮಸ್ಯೆಗೆ ಪರಿಹಾರ ಕೊಡಿಸ್ತೀನಿ ಅಂದರು ಅನ್ನೋ ರೀತಿಯಲ್ಲಿ ಸ್ವಲ್ಪ ನೆಮ್ಮದಿಯಾಗಿರ್ತಾನೆ. ಆಗ ಬಾಬಾರವರ ಒಂದು ಮಂದಿರದಲ್ಲಿ, ಅಂದರೆ ಒಂದು ಸಮಾಧಿ ಮಂದಿರದಲ್ಲಿ ಅಬ್ದುಲ್ಲಾ ಅನ್ನೋನು ತುಂಬ ಕೆಲಸ ಮಾಡ್ತಾ ಇರ್ತಾನೆ. ಅಂದರೆ ಸ್ವಚ್ಛತೆ ಕಾರ್ಯದ ಕೆಲಸ ಅವನು ವಹಿಸ್ಕೊಂಡಿರ್ತಾನೆ, ಮಾಡ್ತಾ ಇರ್ತಾನೆ. ಯಾವಾಗಲೂ ಬಾಬಾರವರ ಸುತ್ತಮುತ್ತ ಇದ್ದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಅವನು ಒಂದು ಇಟ್ಟಿಗೆಯನ್ನು ಇಟ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿರ್ತಾನೆ. ಆ ಇಟ್ಟಿಗೆ ಕೈ ಜಾರಿ ಅವನ ಕಾಲ ಮೇಲೆ ಬಿದ್ದುಬಿಡುತ್ತೆ ಗಾಯ. ಅದು ಒಮ್ಮೆಲೆ ಒಡೆದು ಎಲ್ಲ ಕಡೆ ಸಿಡಿದು ಬಿಡುತ್ತೆ. ಆಗ ಅವನು ದೊಡ್ಡ ಕೂಗ್ಕೊಂಡು ಅಳಕ್ಕೆ ಶುರು ಮಾಡಿಬಿಡ್ತಾನೆ, ಜೋರಾಗಿ ಅಳಕ್ಕೆ ಶುರು ಮಾಡಿಬಿಡ್ತಾನೆ. ಬಾಬಾ ನೀವು ಹೇಳಿದ್ರಿ ಕಾಗೆ ಬರುತ್ತೆ, ನನ್ನ ಕಾಲನ್ನು ವಾಸಿ ಮಾಡುತ್ತೆ ಅಂದಿದ್ರಿ, ಆದರೆ ಈ ರೀತಿ ಆಗಿಬಿಡ್ತಲ್ಲ ಅಂಥೇಳಿ ಗೋಗೆರೆದು ತುಂಬ ಜೋರಾಗಿ ಅಳಕ್ಕೆ ಶುರು ಮಾಡಿಬಿಡ್ತಾನೆ. ಬಾಬಾ ಆಗ ಅವನನ್ನು ಹೇಳ್ತಾರೆ ಇನ್ನೊಬ್ಬರಿಗೆ, ಅವನನ್ನು ಕರ್ಕೊಂಡೋಗಿ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಕೊಡಿ ಅವನಿಗೆ ಅಂತ ಹೇಳ್ತಾರೆ. ಆಮೇಲೆ ಸ್ವಲ್ಪ ಹೊತ್ತು ಸಾಕಾಗಿ ವಿಶ್ರಾಂತಿ ತೊಗೊಂಡು ಮತ್ತೆ ಬರ್ತಾನೆ ಬಾಬಾನ ಹತ್ರ. ಎತ್ಕೊಂಡು ಬರ್ತಾರೆ, ಅವನನ್ನು ಎತ್ಕೊಂಡು ಬಂದು ಮತ್ತೆ ಮಲಗಿಸ್ತಾರೆ, ಯಾಕಂದರೆ ಅವನಿಗೆ ನಡಿಲಿಕ್ಕೂ ಆಗ್ತಾ ಇರಲ್ಲ. ಆಗ ಬಾಬಾನ ಹತ್ರ ಕೇಳ್ತಾನೆ, ಬಾಬಾ ಇನ್ನೂ ಕಾಗೆ ಬರಲೇ ಇಲ್ಲ ಬಾಬಾ, ಈಗ ನೋಡಿದ್ರೆ ನನಗೆ ಈ ರೀತಿ ನೋವಾಗಿದೆ, ಇನ್ಯಾವಾಗ ಬರೋದು, ಇನ್ಯಾವಾಗ ನನ್ನ ಸಮಸ್ಯೆ ಬಗೆಹರಿಯೋದು, ನನಗೆ 10 ಜನ್ಮಕ್ಕೆ ಇದನ್ನು ವಿಸ್ತರಿಸಿ ಕೊಟ್ಬಿಡಿ, ನನಗೆ ಈ ಜನ್ಮದಲ್ಲಿ ಇದನ್ನು ಅನುಭವಿಸೋಕ್ಕಾಗಲ್ಲ ಅಂತ ಬಾಬಾನೇ ಕೇಳ್ತಾನೆ. ಆಗ ಬಾಬಾ ಹೇಳ್ತಾರೆ, 10 ಜನ್ಮ ಯಾಕೋ, ಇದೇ ಜನ್ಮದಲ್ಲಿ ಇದೇ ಕ್ಷಣದಲ್ಲಿ ಆ ಕಾಯಿಲೆಗೆ ಪರಿಹಾರ ಕೊಟ್ಟಿದ್ದೀನಲ್ಲ ಅಂತ ಹೇಳ್ತಾರೆ. ಆಗ ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಹೇಗೆ ಬಾಬಾ ಕಾಗೆ ಇನ್ನೂ ಬಂದೇ ಇಲ್ಲ ಅಂತ ಕೇಳ್ತಾನೆ. ಆಗ ಬಾಬಾ ಹೇಳ್ತಾರೆ, ಅಬ್ದುಲ್ಲನೇ ಕಾಗೆ ಕಣೋ, ನೋಡು ಅವನು ಇಟ್ಕೆ ತಂದ ನಿನ್ನ ಕಾಲ ಮೇಲೆ ಎಸ್ತಾ, ಅದೆಲ್ಲ ಕಡೆ ಅದರಲ್ಲಿ ಏನು ಒಂದು ಸಣ್ಣ ಸಣ್ಣ ಗಡ್ಡೆಗಳಾಗಿ ಒಂದಿಷ್ಟು ಕೀವುಗಳು ತುಂಬಿಕೊಂಡಿತ್ತು, ಅದನ್ನು ಯಾರಿಗಾದರೂ ಮುಟ್ಲಿಕ್ಕೆ ಕೊಡ್ತಿದ್ದೆ ನೀನು, ಇಲ್ಲ ತಾನೇ, ಈ ರೀತಿ ಚಿಕಿತ್ಸೆ ಕೊಟ್ಬಿಟ್ಟೆ, ಒಂದು ಕ್ಷಣ ನೋವು ಅನುಭವಿಸುವ ಮೂಲಕ ಆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಟ್ಬಿಟ್ಟೆ ಅಂತೇಳಿ ಹೇಳ್ತಾರೆ. ಖಂಡಿತ ಆವಾಗ ಅವನು ಅವಾಗ ಅಬ್ಸರ್ವ್ ಮಾಡಿ ನೋಡ್ತಾನೆ, ಕಾಲಲ್ಲಿ ಒಂದು ಸ್ವಲ್ಪನೂ ಕುರಾನು, ಅಂದರೆ ಅದೇನು ಕೀವಾಗಿರುತ್ತಲ್ಲ, ಗಾಯ ಆಗಿರುತ್ತೆ, ಗಡ್ಡೆ ಬೆಳೆದಿರುತ್ತೆ, ಒಂಥರ ಕ್ಯಾನ್ಸರ್ ಗಡ್ಡೆಗಳ ಮೂಲಕ ಒಂದಿಷ್ಟು ತುಂಬ ಅದು ನಡಿಲಿಕ್ಕೆ ಬರೋದಿಲ್ಲ. ಅದು ಎಷ್ಟು ಅಂದರೆ ಅವನು ಒಂದು ತೊಡೆನೇ ಫುಲ್ಲು ಮೇಲಿಂದ ಕೆಳಗವರೆಗೂ ತುಂಬ ದೊಡ್ಡ ಬಾವು ಥರ, ಆನೆ ಥರ, ಒಂದಿಷ್ಟು ಆನೆ ಕಾಲು ಥರ ಬಾವು ಬಂದಿರುತ್ತೆ. ಅದು ವಾಸಿ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಡಾಕ್ಟ್ರು ಸಹ ಹೇಳಿರ್ತಾರೆ. ಆಗಲೇ ಇವನು ಕೊನೆಯದಾಗಿ ಭರವಸೆ ಇಟ್ಟು ಬಾಬಾರವರ ಹತ್ರ ಬಂದಿರ್ತಾನೆ, ಯಾರು ಹೇಳಿರ್ತಾರೆ ಅಂತೇಳಿ. ಒಟ್ಟಾರೆಯಾಗಿ ಬಾಬಾ ಅವನಿಗೆ ಹೇಳ್ತಾನೆ, ನೋಡಿದ್ಯಾ ನಿನ್ನ ಕಾಯಿಲೆಗೆ ಪರಿಹಾರ ಸಿಗ್ತಾ. ಅವಾಗ ಅವನು ಅಬ್ಸರ್ವ್ ಮಾಡಿ ನೋಡ್ತಾನೆ, ಎಲ್ಲ ಒಡೆದೋಗಿರುತ್ತೆ, ಏನೂ ಇರೋಲ್ಲ. ಕಾಲು ಮತ್ತು ಬಾವು ಸಹ ಇಳಿದು ಸಮತಟ್ಟಾದ ಒಂದು ರೀತಿಯಲ್ಲಿ ಬಂದಿರುತ್ತೆ, ಅಂದರೆ ಮುಕ್ಕಾಲು ಭಾಗ ಬಾವು ಇಳಿದಿರುತ್ತೆ ಕಾಲದ್ದು. ಅಂದರೆ ಅವನಿಗೆ ಈಗ ನೋಡ್ಕೊಂಡಿರ್ತಾನೆ, ಆ ಒಂದು ಇಷ್ಟು ಸಮಸ್ಯೆಗಳಲ್ಲಿ ಅಳ್ತಾ ಅದನ್ನು ಮರ್ತ್ಬಿಟ್ಟಿರ್ತಾನೆ, ಏನಾಯಿತು ಅಂತ ಕಾಲು ಕಡೆನೇ ಗಮನ ಕೊಟ್ಟಿರೋದಿಲ್ಲ. ಹಾಗಾಗಿ ಬಾಬಾ ಹೇಳ್ತಾರೆ, ಸ್ವಲ್ಪ ಶ್ರದ್ಧಾ ಸಬೂರಿಯಿಂದ ನೋಡ್ಕೊಂಡು ನಿನ್ನ ಕಾಲನ್ನು ಈಗ ಹೇಗಾಗಿದೆ ಅಂತ ನೋಡಿಕೊಂಡು ಅವನಿಗೆ ತುಂಬ ಖುಷಿಯಾಗ್ಬಿಡ್ತು. ಆಗ ಅವರು ಬಾಬಾ ಹೇಳ್ತಾರೆ, ಒಂದಿಷ್ಟು ಗಿಡಮೂಲಿಕೆಗಳನ್ನು ಕೊಟ್ಟು ಬಾಬಾ ಅವ್ರ ಕಾಲಿಗೆ ಪಟ್ಟಿ ಹಾಕ್ಬಿಡಿ, ಅದು ವಾಸಿ ಆಗುತ್ತೆ. ಆಗ ಅವ್ರು ಮಾರನೇ ದಿನ ನಡ್ಕೊಂಡು ಬಂದು ಬಾಬಾರವರಿಗೆ ಕೃತಜ್ಞತೆಯನ್ನು ತಿಳಿಸ್ತಾರೆ. ಆಗ ಬಾಬಾ ಹೇಳ್ತಾನೆ, 10 ಜನ್ಮಕ್ಕೆ ನೀನು ವಿಸ್ತರಿಸಿ ಅಂದೇ ಕರ್ಮಗಳನ್ನು, ನನ್ನ ಶರಣದಲ್ಲಿ ಬಂದವರಿಗೆ ನಾನು ಹೇಗೆ 10 ಜನ್ಮಕ್ಕೆ ಅದನ್ನು ವಿಸ್ತರಿಸಿ ಕೊಡಲಿ? ಕೆಲವರಿಗೆ ಮಾತ್ರ ನಾನು ಅದನ್ನು ವಿಸ್ತರಿಸ್ತೀನಿ, ಆದರೆ ನಿನಗೆ ಕಳ್ಕೊಳ್ಳೋಕ್ಕೆ, ಪೂರ್ಣವಾಗಿ ಕಳ್ಕೊಳ್ಳೋಕ್ಕೆ ನಾನು ಅದನ್ನು ಇಲ್ಲಿ ಒಂದಿಷ್ಟು ಅವಕಾಶವನ್ನು ಕೊಡ್ತೀನಲ್ವ. ನಿನ್ನ ಭಕ್ತಿ, ನಿನ್ನ ಶ್ರದ್ಧೆ, ನಿನ್ನ ನಿಷ್ಠೆ. ಬಾಬಾರ ಹತ್ರ ಬಂದಿದ್ದೀನಿ 3 ತಿಂಗಳಿಂದ ಬಾಬಾ ಅಲ್ಲೇ ಅವನನ್ನು ಕೂರಿಸ್ಕೊಂಡಿರ್ತಾರೆ. 3 ತಿಂಗಳಿಂದ ಅವ್ನು ಹೇಳ್ತಾ ಇರ್ತಾನೆ ಒಳಗಿಂದ, ನಾನು ಆಸ್ಪತ್ರೆಗೆಲ್ಲ ಸುತ್ತರಿದ್ದೀನಿ, ಎಲ್ಲ ಕಡೆ ಔಷಧಿ ತೊಗೊಂಡಿದ್ದೀನಿ, ನನಗೆ ಇದಕ್ಕೆ ಪರಿಹಾರ ಸಿಕ್ಕಿಲ್ಲ, ಬಾಬಾರವರ ಬಳಿ ಬಂದಿದ್ದೀನಿ ಅಂದರೆ ಖಂಡಿತ
ನನಗೆ ಇದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಬಾಬಾ ಏನಾದರೂ ಒಂದು ಚಮತ್ಕಾರ ಮಾಡ್ತಾರೆ. ಎಷ್ಟೆಲ್ಲ ಜನರು ನಂಬಿಕೆ ಇಟ್ಟು ಬರ್ತಾ ಇದ್ದಾರೆ, 3 ತಿಂಗಳಿಂದ ಬರ್ತಾ ಇದ್ದಾರೆ. ಮಕ್ಕಳಾಗಿಲ್ಲ ಅಂದವರಿಗೆ ಮಕ್ಕಳಾಗಿದೆ, ಕೆಲಸ ಸಿಕ್ಕಿಲ್ಲ ಅಂದವರಿಗೆ ಕೆಲಸ ಸಿಕ್ಕಿದೆ. ಏನೂ ಇಲ್ಲಪ್ಪ ನನ್ನ ಜೀವನದಲ್ಲಿ ಶೂನ್ಯ ಅಂದ್ಕೊಂಡವರಿಗೂ ಕೂಡ ಬಾಬಾ ಒಂದು ಸಿರಿವಂತರಾಗಿ ಬಾಳುವ ಹಾಗೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲರೂ ಕೃತಜ್ಞತಾಪೂರ್ವಕವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬರ್ತಾನೆ ಇದ್ದಾರೆ. ಏನಾದರೂ ಒಂದು ಸಹಾಯದ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಬಂದು ಅಂದರೆ ಬಾಬಾರವರಿಂದ ಎಂತೆಂಥ ಅದ್ಭುತಗಳಾಗಿದ್ದಾವೆ. ಖಂಡಿತ ನನ್ನ ಜೀವನದಲ್ಲೂ ಅದ್ಭುತ ಆಗುತ್ತೆ, ನನಗೂ ಏನಾದರೂ ಒಂದು ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ನಿಷ್ಠೆಯಿಂದ ದಿನನಿತ್ಯ ಬಾಬಾರವರ ಜಪ ಮಾಡ್ತಾ ಪ್ರಾಮಾಣಿಕವಾಗಿ ಸತ್ಯದಿಂದ ಒಂದು ನಂಬಿರ್ತಾನೆ. ಆ ನಂಬಿಕೆ ಈ ರೀತಿಯಾಗಿ ಪರಿವರ್ತನೆ ಆಯಿತು ಅಲ್ವಾ. ಅದಕ್ಕೆ ಹೇಳ್ತಾ ಇರೋದು ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ನಿಮಗೂ ಕೂಡ ಹೇಳ್ತಾ ಇದ್ದಾರೆ, ಕರ್ಮ ಇದೆ, ಅದು ನೀನೀಗ ನೋವು ಅನುಭವಿಸ್ತಾ ಇದ್ದೀರಾ, ಅದರ ಮೂಲಕವೇ ಆಗಿರ್ಬೋದು. ಮಕ್ಕಳಾಗಿಲ್ಲ ಅನ್ನೋ ನೋವಲ್ಲಿ ನೀನಿದೆಯಾ, ಮದುವೆ ಆಗಿಲ್ಲ ಅನ್ನೋ ಸಂಕಟ ಕಾಡ್ತಾ ಇದೆ, ಅವ್ರ ಜೀವನದಲ್ಲಿ ಅವರು ತುಂಬ ಬೆಳವಣಿಗೆ ಹೊಂದಿದ್ದಾರೆ, ನನಗೆ ಯಾಕೆ ಯೋಗ ಸಿಗ್ತಾ ಇಲ್ಲ ಅಂತೇಳಿ ಕೊರಗ್ತಾ ಇದೆಯಾ. ಹಾಗೆ ಒಂದಿಷ್ಟು ವೈಯಕ್ತಿಕ ಸಂಬಂಧಗಳಲ್ಲಿ ನನಗೆ ಯಾಕೆ ಇಷ್ಟು ಪರೀಕ್ಷೆಗಳು ನಡೆದಿದೆ ಅಂದರೆ ಒಂದಿಷ್ಟು ವೈಯಕ್ತಿಕ ಸಂಬಂಧದಲ್ಲಿ ಗಂಡನಿಂದ ಹೊರಗೆ ಬಂದಿದ್ದೀರಾ, ಹಾಗೆ ಒಂದಿಷ್ಟು ಸಂಭಾಳಿಸ್ತಾ ಇದ್ದಾರೆ, ಅದರಲ್ಲಿ ಪರಿವರ್ತನೆ ತೊಗೊಂಡು ನಾನು ಏನಾದರೂ ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂಥೇಳಿ. ಇಲ್ಲ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಅಂತ ಹೇಳಿ ಗಂಡ ಸಿಕ್ಕಿಲ್ಲ. ಕೆಲವರಿಗೆ ಅಂದರೆ ಒಂದು ಸ್ಟೇಟಸ್ ಅನ್ನೋ ರೀತಿಯಲ್ಲಿ ಅಂದರೆ ಒಂದಿಷ್ಟು ಹೊರಗಡೆ ಒಂದು ಭೌತಿಕ ಜಗತ್ತಿಗೆ ಒಂದಿಷ್ಟು ಒಳ್ಳೆ ರೀತಿಯಲ್ಲಿ ನಿಲ್ಲೋಂಥ ಪ್ರೊಟೆಕ್ಟ್ ಮಾಡುವಂತಹ ಗಂಡ ಇಲ್ಲ. ಅವರು ಸ್ವಲ್ಪ ಪೆದ್ದ ಆಗಿದ್ದಾರೆ, ನೀವೊಬ್ಬರು ಜಾಣರಾಗಿದ್ದೀರಾ. ಈ ರೀತಿಯಾಗಿ ಒಂದಿಷ್ಟು ನೀವು ಸಂಬಂಧಗಳಲ್ಲಿ ವ್ಯತ್ಯಾಸವನ್ನು ಕಾಣ್ತಿದ್ದೀರಾ. ಇದೆಲ್ಲದಕ್ಕೂ ನನ್ನನ್ನೇ ನಿಷ್ಠೂರ ಮಾಡ್ತಾಯಿದ್ದೀರಿ. ಇನ್ನೂ ಅನೇಕ ರೀತಿಯ ಹಲವಾರು ವಿಚಾರಗಳಲ್ಲಿ ಭಗವಂತನನ್ನು ನೀವು ನಿಷ್ಠೂರ ಮಾಡ್ತಾಯಿದ್ದೀರಿ. ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಾ ಅಂದರೆ ಅದು ನನ್ನ ತಪ್ಪಲ್ಲ, ಅದು ನಿಮ್ಮದೇ ಆದ ಕರ್ಮದ ಫಲ. ಹೀಗೆ ಹೇಗೆ ನೀವು ಕೆಲವೊಂದು ಸರಿ ನಿಮ್ಮಿಂದ ಕೆಲವೊಂದಿಷ್ಟು ತಪ್ಪುಗಳಾಗಿದೆ, ಕೆಲವರಿಗೆ ನೋವು ಕೊಟ್ಟಿದ್ದೀರಾ, ಕೆಲವರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳದೆ ಅಳಿಸಿದ್ದೀರಾ, ಹಾಗೆ ಕೆಲವೊಂದಿಷ್ಟು ಏನೋ ಅವರಿಂದ ಇಸ್ಕೊಂಡು ಅವ್ರಿಗೆ ಮೋಸ ಮಾಡಿರ್ಬೋದು, ಇಲ್ಲ ಒಂದಿಷ್ಟು ಯಾವುದೇ ಇದೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗಿದೆ. ಅದೆಲ್ಲವೂ ನಿಮ್ಮದೇ ಆದ ಕರ್ಮ ತಾನೇ. ನೀನೇ ಮಾಡಿದ್ದಾದ್ರೆ ತಪ್ಪಿಗೆ ಫಲ ಕರ್ಮ ಕೊಡುತ್ತೆ ಸಮಯಕ್ಕೆ ಅನುಗುಣವಾಗಿ. ಅದನ್ನೇ ನೀನು ಅನುಭವಿಸ್ತಾ ಇರೋದು. ಆದರೆ ಇಲ್ಲಿ ನಿನಗೊಂದು ಸಹಾಯ ನಾನು ಮಾಡಬಲ್ಲೆ, ಅದನ್ನೆಲ್ಲದನ್ನು ಕಳ್ಕೊಳ್ಳೋಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಬೇಕಾದರೆ ನೀನು ಆ ಭಾರವನ್ನು ಹೊತ್ಕೊಳ್ಳೋಕ್ಕಾಗೋದಿಲ್ವಾ, ನನಗೆ ಅದನ್ನು ಕೊಟ್ಬಿಡು. ನೀನು ಎಷ್ಟು ಸಂಭಾಳಿಸೋಕ್ಕಾಗುತ್ತೋ ಪ್ರಾಮಾಣಿಕ ಪ್ರಯತ್ನದಲ್ಲಿ ಅದನ್ನು ಸಂಭಾಳಿಸೋ. ಆಗೋದೇ ಇಲ್ಲ ಅಂದ ಕ್ಷಣದಲ್ಲಿ ಅದನ್ನು ನನ್ನ ಪಾದಗಳಲ್ಲಿಟ್ಟು ಶರಣಾಗು, ನಾನು ಆ ಭಾರವನ್ನು ಹೊರ್ತೀನಿ ಅಂದರು. ಅದರಲ್ಲೂ ಕೂಡ ನಿನಗೆ ಸಂದೇಹ ಇದೆ, ನಾನೇನು ಮಾಡಲಿ. ಸಂದೇಹ ಇಲ್ಲದೇ ಇದ್ದರೆ ನಿನ್ನ ಜೀವನದಲ್ಲಿ ಅದ್ಭುತ ಮಿರಾಕಲ್ಸ್ಗಳು ನಡೀತವೆ. ಅಂದರೆ ನನ್ನ ಶಕ್ತಿ ಏನು, ಭಗವಂತನ ಒಂದು ಲೀಲೆ ಏನು ಅಂತೇಳಿ ನೀನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮೊದಲು ಸಂದೇಹದಿಂದ ಹೊರಗೆ ಬಾ, ನನ್ನಲ್ಲಿ ಸಂಪೂರ್ಣವಾಗಿ ಶರಣಾಗಿಸುವ ವಿಚಾರವನ್ನು, ನಂತರ ಪರಿವರ್ತನೆ ನೋಡಿ ನಿನ್ನ ಜೀವನದಲ್ಲಿ ಅದ್ಭುತಗಳೇ ನಡೀತವೆ ಅನ್ನೋ ರೀತಿ ನಿಮಗೊಂದು ಮೆಸೇಜನ್ನು ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಾಕಷ್ಟು ಎನರ್ಜಿ ಇಲ್ಲಿ ನಿಮಗೆ ಕನೆಕ್ಟ್ ಆಗಿತ್ತು. ಅದನ್ನು ನಾನು ಒಟ್ಟುಗೂಡಿಸಿ ಒಂದು ವಿಸ್ತಾರವಾದ ಒಂದಿಷ್ಟು ಉದಾಹರಣೆ ನಿಮ್ಮ ಮನಸ್ಸಿಗೆ ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳಿದ್ದೀನಿ. ಹಾಗಾಗಿ ಇಲ್ಲಿ ನೀವು ಕೇವಲ ಒಂದು ಕೇಳೋ ಬಟನನ್ನು ಮಾತ್ರ ಒತ್ತಬೇಡಿ, ಬಾಬಾ ಏನು ಹೇಳ್ತಾ ಇದ್ದಾರಲ್ಲ ಅದನ್ನು ಕೇಳಿಸಿಕೊಳ್ಳುವ ಬಟನ್ ಕೂಡ ಒತ್ತಲೇಬೇಕು. ಅಂದರೆ ಪ್ರಾರ್ಥನೆ ಮಾಡಿ, ನೀವು ಬೇಡಿದ್ದೆಲ್ಲವನ್ನು ಭಗವಂತ ಕೊಡ್ತಾರೆ, ಯಾವುದು ಕೂಡ ಇಲ್ಲಿ ಅಸಂಭವ ಅನ್ನೋದಿಲ್ಲ. ಆದರೆ ಅವ್ರು ಹೇಳೋದನ್ನು ಕೂಡ ಕೇಳಿಸ್ಕೊಳ್ಳಿ, ಉತ್ತಮವಾದ ಕರ್ಮಗಳನ್ನು ಮಾಡ್ಕೊಳ್ಳಿ, ಉತ್ತಮವಾದ ರೀತಿಯಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಇಟ್ಕೊಳ್ಳಿ. ಒಟ್ಟಾರೆಯಾಗಿ ಇವತ್ತಿನ ದಿನವನ್ನು ನೀವು ಎಷ್ಟು ಶುದ್ಧವಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತೀರೋ, ನಿಮ್ಮ ಸುತ್ತಮುತ್ತ ಒಂದಿಷ್ಟು ಜಾಲಿ ಮುಳ್ಳುಗಳೇ ಇವೆ. ಅದು ಒಂದಿಷ್ಟು ಸಂಬಂಧಿಕರು, ಒಂದಿಷ್ಟು ಸಂಕಟ, ಒಂದಿಷ್ಟು ನೋವು, ಒಂದಿಷ್ಟು ಅವಮಾನ, ಈ ರೀತಿಯಾಗಿ ಇದ್ದಾವೆ. ಆ ಮಧ್ಯದಲ್ಲೇ ನೀವು ನಿಮ್ಮ ಒಂದು ವರ್ತಮಾನದ ಸ್ಥಿತಿಗತಿಗಳನ್ನು ಎದುರಿಸಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರೆ, ಪರಿಸ್ಥಿತಿಗಳಿಗೆ ಹೆದರೋದೆಲ್ಲ, ಎದುರಿಸಿ ನಿಲ್ಲಿ, ಆಗಲೇ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಪರಿವರ್ತನೆಗಳು ಆಗುತ್ತೆ. ನನ್ನ ಸಹಾಯ ಖಂಡಿತ ನಿಮಗೆ ಹಂತವಾಗಿ ಸಿಗುತ್ತೆ. ನನ್ನ ಶರಣದಲ್ಲಿದ್ದರೆ ನಾನು ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ. ಇಲ್ಲ ನಾನೇ ಸಂಭಾಳಿಸ್ಕೊಳ್ತೀನಿ ಅಂದರೆ ಅದಕ್ಕೂ ಅವಕಾಶ ಕೊಡ್ತೀನಿ, ಕಾಯ್ತೀನಿ. ಹಾಗೆ ನೀನು ಇಲ್ಲ ನನ್ನಿಂದ ಆಗೋಲ್ಲ, ನಾನು ತುಂಬ ಸಂಭಾಳಿಸ್ಬಿಟ್ಟಿದ್ದೀನಿ ಬಾಬಾ, ಈಗ ನೀವೇ ನನಗೆ ದಾರಿ ತೋರಿಸ್ಬೇಕು ಅಂದರೆ ಖಂಡಿತ ಅದಕ್ಕೂ ಕೂಡ ನನ್ನ ಸಹಾಯ ಸಿಗುತ್ತೆ ಅನ್ನೋರ್ತೀನಿ. ನಿಮ್ಮ ಜೀವನದಲ್ಲಿ ಅದ್ಭುತ ಪರಿವರ್ತನೆಗಳನ್ನು ತಂದಿದ್ದಾರೆ. ಅದಕ್ಕೆ ನೀವೇ ಜೀವಂತ ಸಾಕ್ಷಿಯಾಗಿದ್ದೀರ. ಇನ್ನಷ್ಟು ಮುಗದಷ್ಟು ಅವರು ಕೊಡುವಷ್ಟು ಭಂಡಾರ ತುಂಬಿ ತುಳುಕ್ತಾ ಇದೆ. ಅದನ್ನು ತೆಗೆದುಕೊಳ್ಳುವ ಒಂದು ನಿಷ್ಠಾಪೂರ್ವಕವಾದ ಸಂದೇಹರಹಿತವಾದ ಪ್ರಾರ್ಥನೆ ನಿಮ್ಮದಾಗಿರಬೇಕು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ನಿಮ್ಮ ಎಲ್ಲ ರೀತಿಯ ಕಷ್ಟಗಳಿಗೆ ಪರಿಹಾರ ಖಂಡಿತ ಇದೆ. ಪರಿಹಾರ ಇಲ್ಲದೆ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ, ಖಂಡಿತ ಇದೆ. ಆದರೆ ನೀವು ಅದನ್ನು ಹೇಗೆ ಸಂಭಾಳಿಸಬೇಕು ಅನ್ನೋದನ್ನು ಸ್ವಲ್ಪ ಧೈರ್ಯವಾಗಿ, ಆತ್ಮವಿಶ್ವಾಸದಿಂದ, ಸಮಾಧಾನವಾಗಿ, ಶಾಂತಚಿತ್ತವಾಗಿ ಯೋಚಿಸಿ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಇವತ್ತಿನ ರೀಡಿಂಗ್ನ ಎನರ್ಜಿ ನಿಮ್ಮ ಮನಸ್ಥಿತಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡಿದೆ. ಹೌದು, ಜೀವನದಲ್ಲಿ ನಾನು ಏನಾದರೂ ಪರಿವರ್ತನೆ ಮಾಡ್ಕೊಳ್ಬಲ್ಲೆ, ಅದು ನನ್ನ ಕೈಯಲ್ಲೇ ಇದೆ. ಭಗವಂತನ ಶರಣದಲ್ಲಿ ನಾನು ಶರಣಾಗಿ ನಾನು ಎಲ್ಲ ರೀತಿಯ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನೋ ನಂಬಿಕೆ ನಿಮ್ಮಲ್ಲಿ ದೃಢವಾದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.